ರಾಮ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ. ನಮ್ ಕ್ಲಾಸ್ದು ಮೂಡ್ ನೀವು ಎಲ್ಲಿಂದ ಎಲ್ಲಿಗೋ ತಗೊಂಡ್ ಹೋದ್ರಿ ಮಾತಾಜಿ ಇವತ್ತು. ಗೌರಾಂಗ ಹಾಡ್ ಹಾಡ್ಬಿಟ್ಟು. ತುಂಬಾ ದಿವಸ ಆಯ್ತು ಮಾತಾಜಿ ಆಡಿ, ಅದು ಸ್ವಲ್ಪ ಟ್ಯೂನ್ ಎಲ್ಲ ಮರ್ತೋಗ್ಬಿಟ್ಟಿದ್ವು ಮಾತಾಜಿ. ಇಲ್ಲ, ನಾವ್ ಎಷ್ಟು ಒಳ್ಳೆ ಪರವಾಗಿಲ್ಲ ಮಾತಾಜಿ, ಎಷ್ಟು ಒಳ್ಳೆ ಹಾಡನ್ನ ನೀವು ಆಯ್ಕೆ ಮಾಡ್ಕೊಂಡು ಹಾಡಿದಿರಾ. ಹಂಗಂತೂ ಪ್ರಾಣ ಬಂದಂಗ ಆಯ್ತು ಮಾತಾಜಿ. ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ ಮಾತಾಜಿ. ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಹೇಗಿದ್ದೀರಾ ಮಾತಾಜಿ? ಚೆನ್ನಾಗಿದೆ ಮಾತಾಜಿ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಮಾತಾಜಿ, ಗುರು ಮಹಾರಾಜ್ ದಯೆಯಿಂದ. ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ಲ ಹರಿಬೋಲ್? ಕಾಣಿಸ್ತೈತೆ ಮಾತಾಜಿ. ಓಕೆ ಜಿ, ಓದ್ತೀರಾ ಮಾತಾಜಿ? ಇವತ್ತು 2 ಟಾಪಿಕ್ ಮಾಡೋಣ. ಒಂದು ಹುಸಿ ಅಹಂಕಾರ, ಓಕೆನಾ, ಅಂದ್ರೆ ಫಾಲ್ಸ್ ಈಗೋ ಅಲ್ವಾ, ಸುಳ್ಳು ಅಹಂಕಾರ. ಎರಡನೇದು ಬಂದ್ಬಿಟ್ಟು ಸಣ್ಣ ಸಣ್ಣ ಟಾಪಿಕ್ ಇದು, ಮನಸ್ಸು, ಬುದ್ಧಿ ಮತ್ತು ಆತ್ಮ. ಮನಸ್ಸು ಯಾರು, ಬುದ್ಧಿ ಯಾರು, ಆತ್ಮ ಯಾರು, ಆಯ್ತಾ? ಎಸ್, 2 ಟಾಪಿಕ್ ಮಾಡೋಣ ಇವತ್ತು. ಆಕ್ಚುಲಿ ಟಾಪಿಕ್ ಇವಾಗ ನೋಡಿದ್ದಕ್ಕೆ ನಾನು ಮೆನ್ಷನ್ ಮಾಡಲಿಲ್ಲ ಕ್ಲಾಸಲ್ಲಿ, ಅದೇ ಕ್ಲಾಸ್ ಇನ್ವೈಟ್ ಅಲ್ಲಿ. ಎನಿವೆ ನಾನು ರೆಕಾರ್ಡಿಂಗ್ ಕಳಿಸ್ತೀನಿ. ಓಕೆ, ಶುರು ಮಾಡೋಣ. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಅನುವಾದ ಓದ್ತೀರಾ? ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಮಾತಾಜಿ ಹರೇ ಕೃಷ್ಣ, ಓದಿ ಮಾತಾಜಿ. ಮಾತಾಜಿ. ಅನುವಾದ. ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ. ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿರುವ ಒಬ್ಬನು ಮತ್ತು ಐಹಿಕ ಪ್ರಜ್ಞೆಯಲ್ಲಿರುವ ಮತ್ತೊಬ್ಬನು ಒಂದೇ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವಾಗ ಇಬ್ಬರೂ ಒಂದೇ ನೆಲೆಯಲ್ಲಿ ಇರುವಂತೆ ತೋರಬಹುದು. ಆದರೆ ಅವರಿಬ್ಬರ ಸ್ಥಾನಗಳಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಐಹಿಕ ಪ್ರಜ್ಞೆಯಲ್ಲಿರುವ ಮನುಷ್ಯನು ಮಿಥ್ಯಾಹಂಕಾರದ ದೆಸೆಯಿಂದಾಗಿ ತಾನೇ ಎಲ್ಲವನ್ನೂ ಮಾಡುವವನು ಎಂದು ದೃಢವಾಗಿ ನಂಬಿರುತ್ತಾನೆ. ದೇಹದ ಯಂತ್ರವನ್ನು ಐಹಿಕ ಪ್ರಕೃತಿಯು ಸೃಷ್ಟಿ ಮಾಡಿದೆ ಮತ್ತು ಈ ಪ್ರಕೃತಿಯು ಭಗವಂತನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ ಎನ್ನುವುದು ಅವನಿಗೆ ತಿಳಿಯದು. ಪ್ರಾಪಂಚಿಕನಿಗೆ ಮೂಲತಃ ತಾನು ಕೃಷ್ಣನ ನಿಯಂತ್ರಣದಲ್ಲಿದ್ದೇನೆ ಎನ್ನುವುದು ತಿಳಿಯದು. ಅಹಂಕಾರಿಯಾದವನು ನಾನೇ ಸ್ವತಂತ್ರವಾಗಿ ಎಲ್ಲವನ್ನೂ ಮಾಡಿದೆ ಎಂದು ಹೇಳಿಕೊಳ್ಳುತ್ತಾನೆ. ಇದೇ ಅವನ ಅಜ್ಞಾನದ ಲಕ್ಷಣ. ಈ ಸ್ಥೂಲ ಮತ್ತು ಸೂಕ್ಷ್ಮ ಶರೀರವನ್ನು ದೇವೋತ್ತಮ ಪರಮಪುರುಷನ ಆಜ್ಞೆಯಂತೆ ಐಹಿಕ ಪ್ರಕೃತಿಯು ಸೃಷ್ಟಿಸಿದೆ. ಆದುದರಿಂದ ತನ್ನ ದೇಹದ ಮತ್ತು ಮನಸ್ಸಿನ ಚಟುವಟಿಕೆಗಳು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು ಎನ್ನುವುದು ಅವನಿಗೆ ತಿಳಿಯದು. ಇಂದ್ರಿಯಗಳನ್ನು ಇಂದ್ರಿಯ ತೃಪ್ತಿಗಾಗಿ ಬಹುಕಾಲ ದುರುಪಯೋಗ ಮಾಡಿಕೊಂಡಿದ್ದರಿಂದ ನಿಜವಾಗಿಯೂ ಅಹಂಕಾರವು ಅವನನ್ನು ದಿಗ್ಮೂಢನನ್ನಾಗಿ ಮಾಡುತ್ತದೆ. ಇದರಿಂದ ಅವನು ಕೃಷ್ಣನೊಂದಿಗಿನ ತನ್ನ ನಿತ್ಯ ಸಂಬಂಧವನ್ನು ಮರೆತು ಬಿಡುತ್ತಾನೆ. ಆದುದರಿಂದ ಅಜ್ಞಾನಿಯು ದೇವೋತ್ತಮ ಪರಮಪುರುಷನು ಋಷಿಕೇಶ ಅಥವಾ ಐಹಿಕ ಶರೀರದ ಇಂದ್ರಿಯಗಳ ಪ್ರಭು ಎನ್ನುವುದನ್ನು ಮರೆತು ಬಿಡುತ್ತಾನೆ. ಕಂಟಿನ್ಯೂ ಮಾಡ್ಲಾ ಮಾತಾಜಿ? ಎಸ್, ಚಾನ್ಸ್ ಕೊಡೋಣ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ಮತ್ತೆ ಯಾರು ಓದ್ತೀರಾ? ಹರಿ ಕೃಷ್ಣ. ಮಾತಾಜಿ ಯಾರು ಓದಿ. ಮಾತಾಜಿ ನಾನು ಮಾತಾಜಿ ಓದಿ. 28 ಶ್ಲೋಕ 28 ತತ್ವವಿತ್ತು ಮಹಾಭಾವ. ಓದಿ ಮಾತಾಜಿ. ನಂದ್ಯಾಕೋ ಬ್ಲರ್ ಕಾಣ್ತಾ ಇದೆ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಹೌದಾ? ಬ್ಲರ್ ಕಾಣ್ತಾ ಇದೆ. ಎಲ್ರಿಗೂ ಹಾಗೆ ಇದೆಯಾ? ಇಲ್ಲ ಮಾತಾಜಿ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇಲ್ರಿ ಮಾತಾಜಿ, ನಂದು ಬ್ಲರ್ ಐತಿ, ಅದಕ್ಕ ನಾವು ಓದಾಕಿ ಮೂವೇ ಕಾಣಿಸ್ತೈತೆ ಮಾತಾಜಿ. ಸಜ್ಜತಿ. ಹೌದಾ? ಸಣ್ಣದಾಗೋಯ್ತು. ಯಾರು ಕ್ಲಿಯರ್ ಆಗಿದೆ ಓದ್ತೀರಾ?
ಮಾತಾಜಿ ಹಾ ತತ್ವಿತ್ತು ತತ್ವವಿತ್ತು ಮಹಾಭಾವೋ ಗುಣ ತತ್ವವಿತ್ತು ಮಹಾಬಾಹೋ ಗುಣ ಕರ್ಮ ವಿಭಾಗಯೋ. ಹೇಳಿ ಮಾತಾಜಿ, ಹೋಗ್ಬಿಡಿ ಮಾತಾಜಿ ನೀವೇ. ನೀವು ರಿಪೀಟ್ ಮಾಡಿ. ತತ್ವವಿತ್ತು ಗುಣಕರ್ಮ ಮಹಾಬಾಹೋ ತತ್ವವಿತ್ತು ಮಹಾಬಾಹೋ ಮಹಾಭಾವೋ ಗುಣ ಕರ್ಮ ವಿಭಾಗಯೋ ಗುಣಕರ್ಮ ವಿಭಾಗಯೋ ಗುಣಕರ್ಮ ವಿಭಾಗಯೋ. ವಿಭಾಗಯೋಃ ಗುಣ ಗುಣೇಶು ವರ್ತಂತ ಗುಣಾಗುಣೇಷು ವರ್ತಂತ ಗುಣಾಗುಣ ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಇತಿ ಮತ್ವಾ ನ ಸಜ್ಜತೆ. ಅನುವಾದ. ಏ ಮಹಾಬಾಹುವಾದ ಅರ್ಜುನನೇ, ಪರಮ ಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ದೃಷ್ಟಿಯ ಕಾರ್ಯಗಳಲ್ಲಿ ತೊಡಗುವುದಿಲ್ಲ. ಅವನಿಗೆ ಭಕ್ತಿ ಸೇವೆ ಮತ್ತು ಸರಿ ಕಾಣಿಸ್ತಾ ಇಲ್ಲ ಮಾತಾಜಿ. ಬುಕ್ಕಲ್ಲಿ ಯಾವ ಬುಕ್ ಮಾತಾಜಿ? ಬುಕ್ ಎಷ್ಟನೇ ಅಧ್ಯಾಯ ಮಾತಾಜಿ? ಬುಕ್ ತಗೊಂತೀನಿ ನಾನು. ಬುಕ್ ತಗೋತೀರಾ? ಆಯ್ತು, ಜಸ್ಟ್ ಚೆಕ್ ಮಾಡಿ. 3ನೇ ಅಧ್ಯಾಯನ ಅಂತ ನೋಡಿ. ತತ್ವವಿತ್ತು ಮಹಾಬಾಹೋ. ಇನ್ಯಾರಿಗೆ ಕಾಣಿಸ್ತಾ ಇದೆ? ನಾನು ಓದ್ಲಿ ಮಾತಾಜಿ? ಓದಿ ಮಾತಾಜಿ. ಸ್ವಲ್ಪ ಅನುವಾದ. ಹೇ ಮಹಾಬಾಹುವಾದ ಅರ್ಜುನನೇ, ಪರಮ ಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯ ಕಾರ್ಯಗಳಲ್ಲಿ ತೊಡಗುವುದಿಲ್ಲ. ಅವನಿಗೆ ಭಕ್ತಿ ಸೇವೆ ಮತ್ತು ಫಲಾಪೇಕ್ಷಿತ ಕರ್ಮ ಇವುಗಳಲ್ಲಿನ ವ್ಯತ್ಯಾಸವು ನಿಶ್ಚಳವಾಗಿ ತಿಳಿದಿರುತ್ತದೆ. ಭಾವಾರ್ಥ. ಪರಮ ಸತ್ಯವನ್ನು ಕ್ಲಿಯರ್ ಕಾಣಾಕತ್ರಿ ಮಾತಾಜಿ? ಕಾಣ್ತಾ ಇದೆಯಾ? ಇದು 3ನೇ ಅಧ್ಯಾಯ 28ನೇ ಶ್ಲೋಕ. ಕ್ಲಿಯರ್ ಆಗಿದೆ ಮಾತಾಜಿ. ಅಂದ್ರೆ 3ನೇ ಅಧ್ಯಾಯ ಇದು. ಅದೇ 2 ಲೈನ್ ಓದಿ. ಮತ್ತೆ ಮಾತಾಜಿ ಓದ್ತಿದ್ರಲ್ಲ, ನೀವು ಕಂಟಿನ್ಯೂ ಮಾಡಿ ಮಾತಾಜಿ. ವೈಜಯಂತಿ ಮಾತಾಜಿ, ನೀವು 1-2 ಲೈನ್ ಓದ್ಬಿಟ್ಟು ಸ್ಟಾಪ್ ಮಾಡಿ. ಇದಕ್ಕಿಂತ ಮುಂಚೆ ಯಾರು ಓದ್ತಿದ್ರಿ ಮಾತಾಜಿ? ಮಾತಾಜಿ ಬುಕ್ ತಗೊಂಡು ಇವಾಗ ಓದ್ಲಾ ಮಾತಾಜಿ ನಾನು? ವೈಜಯಂತಿ ಮಾತಾಜಿ 1-2 ಲೈನ್ ಓದ್ಬಿಡಿ, ಆಮೇಲೆ ನೀವು ಓದಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಸೌಂಡ್ ಕೇಳಿಸ್ತಿದೆ ಮಾತಾಜಿ? ಕೇಳಿಸ್ತಿದೆ. ಮಾತಾಜಿ. ಭಾವಾರ್ಥ. ಪರಮ ಸತ್ಯವನ್ನು ಅರಿತಿರುವವನಿಗೆ ಭೌತಿಕದಲ್ಲಿ ಸಂಘದಲ್ಲಿನ ತನ್ನ ಪೇಚಿನ ಪರಿಸ್ಥಿತಿಯ ಕುರಿತಾಗಿ ಮಾನವರಿಕೆಯಾಗಿರುತ್ತದೆ. ತಾನು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ವಿಭಿನ್ನ ಅಂಶ ಹಾಗೂ ತಾನು ಐಹಿಕ ಸೃಷ್ಟಿಯ ಪಾಲಾಗಬಾರದು ಎಂಬುದು ಅವನಿಗೆ ತಿಳಿದಿರುತ್ತದೆ. ಯಥಾರ್ಥವಾಗಿ ತಾನು ನಿತ್ಯ ಜ್ಞಾನಾನಂದನಾದ ಪರಮ ಪ್ರಭುವಿನ ವಿಭಿನ್ನ ಅಂಶ ಎಂಬುದು ಅವನಿಗೆ ಗೊತ್ತು. ಹಾಗೂ ಅದು ಹೇಗೋ ಏನೋ ತಾನು ಜೀವನದ ಭೌತಿಕ ಕಲ್ಪನೆಯಲ್ಲಿ ಸಿಲುಕಿಕೊಂಡಿದ್ದೇನೆ ಎಂಬುದಾಗಿ ಅವನು ಕಂಡುಕೊಳ್ಳುತ್ತಾನೆ. ತನ್ನ ಪರಿಶುದ್ಧ ಅಸ್ತಿತ್ವದಲ್ಲಿ ತನ್ನ ಚಟುವಟಿಕೆಗಳನ್ನು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಭಕ್ತಿ ಸೇವೆಗೆ ಮುಡುಪಾಗಿರುವುದು ಅವನ ಕರ್ತವ್ಯ. ಆದುದರಿಂದ ಅವನು ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ. ಧನ್ಯವಾದ ಐಹಿಕ ಮಾತಾಜಿ. ಇಂದ್ರಿಯಗಳ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸುಜಾತ ಮಾತಾಜಿ ಓದ್ತಾರಂತ. ಸರಿ ಮಾತಾಜಿ. ಐಹಿಕ ಚಟುವಟಿಕೆಗಳು ಸನ್ನಿವೇಶಕ್ಕೆ ಮಿತಿಗೊಂಡವು ಮತ್ತು ತಾತ್ಕಾಲಿಕ. ಆದುದರಿಂದ ಆತನಿಗೆ ಸಹಜವಾಗಿ ಭೌತಿಕ ಇಂದ್ರಿಯಗಳ ಚಟುವಟಿಕೆಗಳಲ್ಲಿ ಆಸಕ್ತಿ ಇರುವುದಿಲ್ಲ. ತನ್ನ ಬದುಕಿನ ಐಹಿಕ ಸ್ಥಿತಿಯು ಭಗವಂತನ ಪರಮ ನಿಯಂತ್ರಣದಲ್ಲಿದೆ ಎಂದು ಅವನಿಗೆ ಗೊತ್ತು. ಆದುದರಿಂದ ವಿವಿಧ ಬಗೆಯ ಪ್ರಾಪಂಚಿಕ ಪ್ರತಿಕ್ರಿಯೆಗಳು ಅವನ ಮನಸ್ಸನ್ನು ಕಲಕುವುದಿಲ್ಲ. ಈ ಪ್ರತಿಕ್ರಿಯೆಗಳು ಭಗವಂತನ ಕರುಣೆ ಎಂದು ಅವನು ಭಾವಿಸುತ್ತಾನೆ. ಶ್ರೀಮದ್ ಭಾಗವತದ ಪ್ರಕಾರ ಪರಮ ಸತ್ಯವನ್ನು ನಿರಾಕಾರ ಬ್ರಹ್ಮ, ಪರಮಾತ್ಮ ಮತ್ತು ದೇವೋತ್ತಮ ಪರಮ ಪುರುಷ ಎನ್ನುವ 3 ಸ್ವರೂಪಗಳಲ್ಲಿ ಅರಿತವನನ್ನು ತತ್ವಿತ್ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಪರಮ ಪ್ರಭುವಿನೊಂದಿಗೆ ತನ್ನ ಸಂಬಂಧದ ವಾಸ್ತವ ಸ್ಥಿತಿ ಅವನಿಗೆ ಗೊತ್ತು. ಎಸ್, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಓಕೆ, ಇವತ್ತು ನಾವು ಯಾವ ಟಾಪಿಕ್ ಮಾಡ್ತಾ ಇರೋದು? ಹುಸಿ ಅಹಂಕಾರ. ಹುಸಿ ಅಹಂಕಾರ ಅಂದ್ರೆ
ಸ್ವಲ್ಪ ಸ್ವಲ್ಪ ಅಹಂಕಾರ ಓಸಿ ಅಂತಾನೆ ಅಂದ್ರೆ ಮಾತಾಜಿ. ಸ್ವಲ್ಪ ಹುಸಿ ಅಹಂಕಾರ, ಅಂದ್ರೆ ಸ್ವಲ್ಪ ಅಲ್ಲ. ಸುಳ್ಳು ಅಹಂಕಾರ, ಸುಳ್ಳು ಅಹಂಕಾರ, ದರ್ಪ ಹ್ಮ್ ಅಲ್ವಾ? ಇಲ್ಲಿ ಮೊದಲು ಏನ್ ಕೇಳ್ತಿದ್ದಾರೆ, 2 ತರಹದ ಶರೀರಗಳು ಯಾವುವು? 2 ಶರೀರ ಇದೆಯಾ ನಮಗೆ? ಅಲ್ಲ ಮಾತಾಜಿ, ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅಂತಾರಲ್ಲ ಮಾತಾಜಿ, ಕರೆಕ್ಟ್, ಆ ತರ ಹರಿ ತಾನೆ? ಬೋಲ್ ಮಾತಾಜಿ, ಹೌದು ಅದೇ ಅದೇ ತಾನೆ ಇರೋದು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರದಲ್ಲಿ ಯಾರು ಇರ್ತಾರೆ? ಮನಸ್ಸು ಅಲ್ವಾ? ಅದು ಹೌದು, ಶರೀರದಲ್ಲಿ ಪರಮಾತ್ಮ ಇರ್ತಾನೆ ಮಾತಾಜಿ. ಮನಸ್ಸು ಆತ್ಮ ಪರಮಾತ್ಮ ಪರಮಾತ್ಮ ಆತ್ಮ ಪರಮಾತ್ಮ ಇರ್ತಾರ? ಆತ್ಮ ಇರ್ತಾರೆ, ಪರಮಾತ್ಮ ಗೊತ್ತಿಲ್ಲ ಮಾತಾಜಿ. ಒಂದೇ ಮರದಲ್ಲಿ 2 ಪಕ್ಷಿಗಳು ಇರೋ ತರ ಇರ್ತಾರೆ ಅಂತ ಹೇಳಿದ್ದಾರೆ ಮಾತಾಜಿ. ಹೌದು ಹೇಳಿದ್ದೀರಾ ನೀವು? ಹೌದು ಹೌದು, ಒಂದೇ ಗಿಡದಲ್ಲಿ 2 ಪಕ್ಷಿ, ಒಂದೇ ದೇಹದಲ್ಲಿ 2 ಆತ್ಮ, ಒಂದು ಆತ್ಮ ಪರಮಾತ್ಮ, ಒಂದು ನಾವು ಆತ್ಮ ಹಾ ಅಲ್ವಾ? ಒಂದು ಜೀವಾತ್ಮ, ಒಂದು ಪರಮಾತ್ಮ. ಪರಮಾತ್ಮ. ಇಲ್ಲಿ ಈ ದೇಹದ ಭೌತಿಕ ಲಕ್ಷಣ ಹೊಂದಿರುವಂತದ್ದು ಭೌತಿಕ ಶರೀರ ಅಲ್ವಾ? ನಾವೇನ್ ಕಣ್ಣಿಂದ ನೋಡಕ್ಕಾಗತ್ತೋ, ಇಂದ್ರಿಯಗಳು, ಕೈ ಕಾಲು ಇವೆಲ್ಲ ಅಲ್ವಾ? ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇದೆ ಅಲ್ವಾ? 10 ಇಂದ್ರಿಯಗಳಿದೆ. ನಾವು ಬರ್ತೀವಿ ಆ ಚಾಪ್ಟರ್ಗೆ ಬರ್ತೀವಲ್ಲ, ಅವಾಗ ನಿಮ್ಗೆ ಇನ್ನೂ ಡಿಟೇಲ್ ಆಗಿ ಗೊತ್ತಾಗತ್ತೆ ಏನೇನು ಇಂದ್ರಿಯಗಳಿದೆ ಅನ್ನೋದು. ಸೊ ಈ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮಾಡಿದ್ರೆ ಈ ಶರೀರ, ಇದು ಭೌತಿಕ ಶರೀರ, ಸ್ಥೂಲ ಶರೀರ, ನಶ್ವರ ಆಗುವಂಥದ್ದು, ಕಣ್ಣು ಕಾಣಿಸುವಂಥದ್ದು. ಸೂಕ್ಷ್ಮ ಶರೀರ ಅಂತ ಒಂದಿದೆ, ಎಲ್ರು ಕೇಳಿದಿರಲ್ವಾ? ಮೊದಲನೇ ಫಸ್ಟ್ ಲೆವೆಲ್ ನಾವು ಮಾಡಿದಾಗ್ಲೂ ಹೇಳಿದ್ವಿ, ಚರ್ಚೆ ಮಾಡಿದ್ವಿ ಇದು ಅಲ್ವಾ? ಮನಸ್ಸು ನಮ್ಮ ಹತ್ರನೇ ಇದೆ ಅಲ್ವಾ? ಎಲ್ಲೋ ಹೊರಗೇನೂ ಇಲ್ಲ ಅಲ್ವಾ? ನಮ್ಮೊಳಗೆ ಇದೆ, ಎಲ್ಲೋ ಇದೆ, ಅದು ಎಲ್ಲಿದೆ ನಮಗೆ ಗೊತ್ತಿಲ್ಲ ಅಲ್ವಾ? ಎಲ್ಲೋ ಇದೆ. ಕಾಣುತ್ತಾ ಅದು ನಮ್ಗೆ? ಕಾಣಿಸುತ್ತಾ? ಕಾಣಲ್ಲ ಮಾತಾಜಿ. ಕಾಣಿಸಲ್ಲ. ಆದ್ರೆ ಅದು ಇದೆ ಅಂತ ನಮಗೆ ಗೊತ್ತು. ಮನ್ಸಿಗೆ ಬಂದಂಗ ನಾವು ಮಾಡ್ತೀವಿ. ಮನ್ಸಿಗೆ ಬಂತು ವಿಚಾರ, ಅದಕ್ಕೆ ನಮ್ಗೆ ಯೋಚನೆ ಬಂತು ಅಲ್ವಾ? ಎಷ್ಟೆಲ್ಲ ಯೋಚನೆಗಳು ಬರುತ್ತೆ ಮನ್ಸಲ್ಲಿ ಅಲ್ವಾ? ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್ ಅಂತಾರೆ. ಫಸ್ಟ್ ಯೋಚನೆ ಮಾಡ್ತೀವಿ, ಥಿಂಕಿಂಗು. ಆಮೇಲೆ ಅದ್ರ ಬಗ್ಗೆ ನಮ್ಗೆ ಫೀಲ್ ಆಗತ್ತೆ, ಅಯ್ಯೋ ಬೇಕು ಬೇಕು ಅನ್ಸತ್ತೆ, ಚೆನ್ನಾಗಿದೆಯಲ್ಲ ಇದು ಅನ್ಸತ್ತೆ. ಆಮೇಲೆ ಮಾಡ್ಬಿಡ್ತೀವಿ ಅಲ್ವಾ? ಇದೆಲ್ಲ ಮನಸ್ಸಿಂದ ಪ್ರೇರಣೆ ಬಂದಿರುವಂತ ವಿಚಾರಗಳು. ಸೊ ಮನಸ್ಸು. ಆಮೇಲೆ ಕೆಲವೊಂದ್ಸರಿ ನಾವು ವಾದ ಮಾಡ್ತೀವಿ, ವಿತಂಡವಾದ, ವಾದ ಅಲ್ವಾ? ಲಾಜಿಕ್ ಹಾಕ್ತೀವಿ, ಲಾಜಿಕ್ ಅಲ್ವಾ? ಲಾಜಿಕಲ್ ಆಗಿ ಮಾತಾಡೋದಂದ್ರೆ ಅದು ಲಾಜಿಕಲ್ ಇಂದ ಬರ್ತದೆ, ಬುದ್ಧಿ ಕೊಡತ್ತೆ ನಮಗೆ ಅಲ್ವಾ? ಇದು ಸರಿ, ಇದು ತಪ್ಪು, ಅದಕ್ಕೇನು ಭಾವನೆ ಗೀವನೆ ಎಲ್ಲ ಗೊತ್ತಾಗಲ್ಲ. ಇದು ಸರಿ, ಇದು ತಪ್ಪು ಅಷ್ಟೇ. ಅದು ಇಂಟೆಲಿಜೆನ್ಸ್, ಬುದ್ಧಿ. ಬುದ್ಧಿ ಒಂದ್ಸತಿ ಸರಿನು ಅಂತ ಹೇಳುತ್ತೆ, ಒಂದ್ಸತಿ ಸರಿ ಇಲ್ಲನು ಅಂತ ಹೇಳುತ್ತಲ್ವ ಮಾತಾಜಿ? ಎರಡು ತರ ಬುದ್ಧಿ ಹೇಳುತ್ತೆ. ಸರಿ ಇದೆ, ಸರಿ ಇಲ್ಲ ಅನ್ನೋದು ಬುದ್ಧಿ ಹೇಳಲ್ಲ, ಎಷ್ಟೊಂದ್ಸರಿ ಮನಸ್ಸೇ ಇರತ್ತದು. ನಾವ್ ಯಾವಾಗ್ಲೂ ಮನ್ಸ್ ಮೇಲೆ ಕೆಲಸ ಮಾಡೋದು, ಮನ್ಸಿನ ಡೈರೆಕ್ಷನ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ. ಆಕ್ಚುಲಿ ಮನ್ಸಿನ ಡೈರೆಕ್ಷನ್ ಕೆಲಸ ಮಾಡಬಾರ್ದಂತೆ, ಅದಕ್ಕೆ ಅದು ತಪ್ಪಾಗತ್ತಂತೆ. ತಪ್ಪು ಅಂದ್ರೆ ನಾವು ತುಂಬಾ ತುಂಬಾ ಫೀಲ್ ಆಗ್ತೀವಿ ಅದ್ರ ಬಗ್ಗೆ. ಅಯ್ಯೋ ನಾ ಈ ತರ ಮಾಡಿದ್ನಲ್ಲ, ಅಯ್ಯೋ ಆ ತರ ಮಾಡ್ಬೇಕಿತ್ತಲ್ಲ, ಇದೆಲ್ಲ ಮನಸ್ಸೆ. ಅದಕ್ಕೆ ಬುದ್ಧಿಯಿಂದ ಇದು ಉದಾಹರಣೆ ಬೇಕಾದ್ರೆ ದುಡ್ಕೋದು ಎಕ್ಸಾಂಪಲ್ ತಗೋಬಹುದು ಮಾತಾಜಿ. ಎಲ್ಲ ಮಾತಾಜಿ, ನಾವ್ ಎಲ್ಲಾನು ಮನ್ಸಿಂದಾನೆ ಮಾಡೋದು. ಹ್ಮ್. ನಾವು ಈಗ ಅಂಗಡಿಗೆ ಹೋದ್ವಿ ಅನ್ಕೊಳ್ಳಿ, ನಮ್ಗೆ ಬೇಕಾಗಿರೋದು ಎರಡೇ, ಒಂದ್ ಬೆಲ್ಲ ಬೇಕು, ಒಂದು ಹುಣಸೆ ಹಣ್ಣು ಬೇಕು ಅಂತ ಹೋದ್ವಿ ಅನ್ಕೊಳ್ಳಿ, ಎಷ್ಟು ತಗೋತೀವ ನಾವು? ಇಲ್ಲ, ಎಕ್ಸ್ಟ್ರಾ ಎಲ್ಲ ಬರುತ್ತೆ, ಅಲ್ಲ, ಎಲ್ಲ ಬರುತ್ತೆ. ವೇಸ್ಟ್ ಮಾಡ್ತೀವಿ ಅಷ್ಟೇ. ಅದು ಎಲ್ಲಿಂದ ಬಂತು ನಮ್ಗೆ? ಬುದ್ಧಿ ಗೊತ್ತು ನಿಂಗೆ ಬೇಕಾಗಿರೋದು ಇಷ್ಟೇ ಇವಾಗ ಅಂತ, ಎಲ್ಲ ಬಾಕಿ ಎಲ್ಲ ಇದೆ ಅಂತ. ಆದ್ರೆ ನಾವು ಶಾಪಿಂಗ್ ಮಾಡೋದು ಮನಸ್ಸಿಂದ, ಗೊತ್ತಾ? ಮನಸ್ಸಿನ ಪ್ರೇರಣೆಯಿಂದನೇ ನಾವೆಲ್ಲಾ ಕೆಲಸನೂ ಮಾಡೋದು. ಮ್ಯಾಕ್ಸಿಮಮ್ ಟೈಮ್ ನಾವು ಬುದ್ಧಿ ಜಾಸ್ತಿ ಉಪಯೋಗ ಮಾಡೋದಿಲ್ಲ. ಆಕ್ಚುಲಿ ಬುದ್ಧಿ ಅಂದ್ರೆ ಅದೊಂಥರ ಡ್ರೈ ಇದ್ದಂಗೆ. ಬುದ್ಧಿ ಅಂದ್ರೆ ಎಸ್ಪೆಷಲಿ ಹೆಣ್ಮಕ್ಳು ಜಾಸ್ತಿ ಬುದ್ಧಿ ಮೇಲೆ ಕೆಲಸ ಮಾಡಲ್ಲ, ಲಾಜಿಕ್ ಮೇಲೆ ಕೆಲಸ ಮಾಡಲ್ಲ, ಎಲ್ಲ ಭಾವನೆ ಮೇಲೆ ಹೋಗ್ತಿರ್ತೀವಿ ನಾವು, ಫೀಲಿಂಗ್ಸ್, ಇಮೋಷನಲ್ ನಾವು ತುಂಬಾ ಅಲ್ವಾ? ಸೊ ಬುದ್ಧಿಯಿಂದ ಯಾವಾಗ ನಾವು ಯೋಚನೆ ಮಾಡ್ತೀವೋ ಅವಾಗ ಅದು ಬುದ್ಧಿಯಿಂದ ಪ್ರೇರಣೆ ಆಗಿರುವಂತ ಕಾರ್ಯಗಳನ್ನ ನಾವು ಮಾಡ್ತೀವಿ. ಅಂದ್ರೆ ಸರಿ ತಪ್ಪು ಬುದ್ಧಿಗೆ ಸರಿಯಾಗಿ. ಪ್ರಾಕ್ಟಿಕಲ್ ಕೂಡ ಅದು ಒಂಥರ ನಮ್ಮ ಸೋಂಬೇರಿತನಕ್ಕೆ ನಾವು ಹಂಗೆ ಹೇಳ್ತೀವಿ ಪ್ರಾಕ್ಟಿಕಲ್ ಅಂತ, ಅದನ್ನ ನಾವು ತಪ್ಪಿಸ್ಕೊಳಕ್ಕೆ. ಇದು ಇವತ್ತಿನ ಕಾಲಕ್ಕೆ ಇದು ಪ್ರಾಕ್ಟಿಕಲ್, ಅದಕ್ಕೆ ಇದು ಮಾಡ್ತೀವಿ ಅಂತ ಹೇಳ್ತೀವಿ. ಅದೊಂಥರ ತಪ್ಪಿಸ್ಕೊಳ್ಳೋ ರೀತಿ ಅದೊಂದು. ಬುದ್ಧಿ ಅಂದ್ರೆ ಏನೂ ಇಲ್ಲ. ಬುದ್ಧಿ ಅಂದ್ರೆ ಲಾಜಿಕ್ ಹೇಳತ್ತಷ್ಟೇ, ಇದು ಸರಿ ತಪ್ಪು,
ಪುಣ್ಯ ಪಾಪ, ಪಾಪ ಕಾರ್ಯ ಮಾಡ್ಬಾರ್ದು, ಪುಣ್ಯ ಕಾರ್ಯ ಮಾಡ್ಬೇಕು. ಇದು ಬುದ್ಧಿಯಿಂದ ಪ್ರೇರಣೆ ಆಗಿರುವಂಥದ್ದು ಅಲ್ವಾ? ಅಷ್ಟೇ, ಅದೇ ಇಂಟೆಲಿಜೆನ್ಸ್ ಅಂದ್ರೆ. ಅಂಡ್ ಬುದ್ಧಿ ಮನ್ಸಕ್ಕಿಂತ ಉತ್ತಮ ಸ್ಥಾನದಲ್ಲಿದೆ, ಗೊತ್ತಾಯ್ತಾ? ಮನ್ಸಕ್ಕೆ ಮೇಲಿರೋದು ಬುದ್ಧಿ ಆಕ್ಚುಲಿ, ಅಂಡ್ ಬುದ್ಧಿ ಮೇಲಿರೋದು ಆತ್ಮ ಆಕ್ಚುಲಿ. ಬುದ್ಧಿ ಸ್ಥಿರ ಇರುತ್ತೆ ಮಾತಾಜಿ, ಮನಸ್ಸು ಚಂಚಲ ಇರುತ್ತೆ. ಹೌದು, ಮನಸ್ಸು ಚಂಚಲ. ಬುದ್ಧಿನ ಸ್ಥಿರತೆಗೆ ತರಬೇಕು ಅಂದ್ರೆ ಸಾಕಷ್ಟು ಟ್ರೈನಿಂಗ್ ಕೊಡ್ಬೇಕು. ಶಾಸ್ತ್ರಾಧ್ಯಯನ, ಪ್ಯೂರ್ ಡಿವೋಟಿ ಅಸೋಸಿಯೇಷನ್ ಇದೆಲ್ಲ ಮಾಡಿದಾಗ ಬುದ್ಧಿ ಸ್ಥಿರತೆಗೆ ಬರುತ್ತೆ, ಸಾಧನ ಚೆನ್ನಾಗಿ ಮಾಡಿದ್ರೆ. ನೊಣಕ್ ಹೋಲಿಸಿದಾರಲ್ಲ ಮಾತಾಜಿ, ಮನಸ್ಸಂದ್ರೆ ನೊಣದ ತರ, ಅದು ಒಳ್ಳೇದ್ರ ಮೇಲೆ ಕೂತ್ಕೊಳ್ಳುತ್ತೆ, ಗಲೀಜ್ ಮೇಲೆ, ತಿಪ್ಪೆ ಮೇಲೆ. ನೋಡಕ ಹಾ ಮಾತಾಜಿ, ತಿಪ್ಪೆ ನೋಡಕ್ ಮೇಲೆ ಹೋಲಿಸ್ಬೋದು, ಕೂತ್ಕೊಳ್ಳುತ್ತೆ. ಮಂಗನಿಗೆ ಹೋಲ್ಸಿದೆ ಅಲ್ವಾ ಮಾತಾಜಿ? ಮಂಗನಿಗೆ ಮಂಗನಿಗೂ ಹೋಲಿಸ್ತಾರೆ. ಅಂದ್ರೆ ಮನಸ್ಸು ತಿಪ್ಪೆ ಮೇಲೂ ಕೂತ್ಕೊಳ್ಳುತ್ತೆ, ಒಳ್ಳೇದ್ರ ಮೇಲೂ, ಹೂವಿನ ಮೇಲೂ ಕೂತ್ಕೊಳ್ಳುತ್ತೆ. ಅದು ನೊಣ ಇದ್ದಂಗ ಅಂತ ಹೇಳ್ತಾರೆ ಮಾತಾಜಿ. ಮನಸ್ಸನ್ನ ನಾವು ಜಾಸ್ತಿ ಸೀರಿಯಸ್ ಆಗಿ ತಗೋಬಾರ್ದು. ಯಾಕಂದ್ರೆ ಮನಸ್ಸು ಒಂಥರ ಏನಂದ್ರೆ ಸರಿ ತಪ್ಪು ಅದಕ್ಕೇನು ಗೊತ್ತಾಗಲ್ಲ, ಸುಮ್ನೆ ಭಾವನೆ ಮೇಲೆ ಹಂಗೆ ಹೋಗ್ತಾ ಇರತ್ತಷ್ಟೇ ಅದು. ಅದಕ್ಕೆ ಮನಸ್ಸು ಮೇಲೆ ಒಬ್ಬ ಮಾಸ್ಟರ್ ಇದ್ದಾನೆ, ಒಬ್ಬ ದೊಡ್ಡವನಿದ್ದಾನೆ, ದೊಡ್ಡ ವ್ಯಕ್ತಿ ಇದ್ದಾನೆ, ಅವನು ಬುದ್ಧಿ. ಅವನು ಗೊತ್ತಾಯ್ತಾ? ಆ ಬುದ್ಧಿಗೆ ಚೆನ್ನಾಗಿ ಟ್ರೈನಿಂಗ್ ಇಲ್ಲ ಅಂದ್ರೆ ಮನಸ್ಸೇ ನಾನೇ ದೊಡ್ಡ ರಾಜ ತರ ಬಿಹೇವ್ ಮಾಡ್ತಿರ್ತಾನ, ಗೊತ್ತಾಯ್ತಾ? ಸೊ ಹಾಗಾಗಿ ಅದು ಬರುತ್ತೆ. ನೆಕ್ಸ್ಟ್ ಟಾಪಿಕ್ ಅದೇ, ನೆಕ್ಸ್ಟ್ ಇವತ್ತು ಅದನ್ನು ಮಾಡೋಣ ಒಂಚೂರು, ಮನಸ್ಸು ಬುದ್ಧಿ ಆತ್ಮ, ಆಯ್ತಾ? ಯಾಕಂದ್ರೆ ಅದೇ ಟಾಪಿಕ್ ಅಲ್ಲಿ ಇರೋದ್ರಿಂದ ಅಹಂಕಾರ. ಸೊ ಯಾವಾಗ ಬುದ್ಧಿನ ಚೆನ್ನಾಗಿ ಟ್ರೈನಿಂಗ್ ಕೊಡ್ತೀವೋ ಅವಾಗ ಮನಸ್ಸು ಒಳ್ಳೆ ಮಾರ್ಗ ತೋರಿಸುತ್ತೆ, ಒಳ್ಳೆ ಫೀಲಿಂಗ್ಸ್ ತರತ್ತೆ. ನಾವು ಯಾವಾಗ್ಲೂ ಮ್ಯಾಕ್ಸಿಮಮ್ ಮನಸ್ಸನ್ನೇ ನಾವು ಕಾರ್ಯ ಮಾಡೋದಲ್ವಾ, ಹಾಗಾಗಿ ಬುದ್ಧಿಗೆ ಟ್ರೈನಿಂಗ್ ಚೆನ್ನಾಗಿ ಕೊಟ್ರೆ ಮನಸ್ಸು ಕಂಟ್ರೋಲ್ ಬರುತ್ತೆ. ಸೊ ಬುದ್ಧಿ ಮೇಲೆ ನಾವು ವಿಚಾರ ಮಾಡ್ಬೇಕು ಜಾಸ್ತಿ, ಬುದ್ಧಿ ಮೇಲೆ ಇರೋದು ಆತ್ಮ. ಹಾಗಾದ್ರೆ ಈ ಫಾಲ್ಸಿಗೋ ಏನು, ಮನಸ್ಸು ಬುದ್ಧಿ ಅಹಂಕಾರ, ಈ ಮೂರು ಇರೋದೇನಪ್ಪ? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಓಕೆನಾ? ಸುಳ್ಳು ಅಹಂಕಾರ ಅಂದ್ರೆ ಏನು? ಸುಳ್ಳು ಅಹಂಕಾರ ಅಂದ್ರೆ ಏನು? ಇಲ್ಲೇ ಫಸ್ಟ್ ಶ್ಲೋಕನೇ ಇದೆಯಲ್ವಾ, ಏನ್ ಹೇಳ್ತಿಲ್ಲ ಸುಳ್ಳು ಅಹಂಕಾರದಲ್ಲಿ? ಏನ್ ಹೇಳ್ತಿರಲಿ? ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ. ಯಾರದ್ ಮೂರು ತ್ರಿಗುಣಗಳು ಯಾವ್ದಿರೋದು ನಮಗೆ ಈ ಪ್ರಪಂಚದಲ್ಲಿ? ರಜಸ್ಸು, ಸಾತ್ವಿಕ, ತಮಸ್ಸು ಅಲ್ವಾ? ಸತ್ವ, ರಜಸ್ಸು, ತಮಸ್ಸು. ಈ ತ್ರಿಗುಣಗಳ ಸಹಾಯದಿಂದ ನಾವು ಕೆಲಸ ಮಾಡೋದು. ಆಕ್ಚುಲಿ ಮೇನ್ ಆಗಿ ಈ ಮೋಡ್ಸ್ ಆಫ್ ಮಟೀರಿಯಲ್ ನೇಚರ್ ಇಂದನೇ ನಾವು ಒಂಥರ ಮುಂದಕ್ಕೆ ಹೋಗ್ತೀವಿ. ಒಳ್ಳೆ ಕಾರ್ಯ ಮಾಡ್ಬೇಕಾ, ಸಾತ್ವಿಕವಾಗಿರ್ತೀವಿ. ಏನಾದ್ರೂ ಸಾಧನೆ ಮಾಡ್ಬೇಕು, ಏನೋ ಬೇಗ ಮಾಡ್ಬೇಕು, ಏನೋ ರಜಗುಣ ನಮ್ಮಲ್ಲಿ ಬಂದ್ಬಿಟ್ಟಿರುತ್ತೆ. ಆ ಗುಣದ ಪ್ರಭಾವದಿಂದಾನೇ ನಾವು ಕೆಲಸ ಮಾಡ್ತಿರ್ತೀವಿ. ಆಕ್ಚುಲಿ ಆ ಗುಣ ಇಲ್ದ್ರೆ ನಾವು ಮಾಡಕ್ ಆಗಲ್ಲ. ಅದೊಂಥರ ಕೀ ಇದ್ದಂಗೆ ನಮ್ಗೆ. ಒಂದು ಕೀ ಕೊಟ್ರೆ ಹೆಂಗ್ ಗೊಂಬೆ ತಿರ್ಗತ್ತಲ್ಲ, ಹಂಗೆ ನಮ್ಗದು. ಆ ಮೂರು ಯಾವ್ದೋ ಒಂದು ಇರಲೇಬೇಕು, ಒಂದು ಗುಣ. ಆ ಗುಣದಲ್ಲೇ ನಾವು ಕೆಲಸ ಮಾಡ್ತಿರ್ತೀವಿ. ಸೊ ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ. ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತ, ನಾನ್ ಮಾಡ್ತಾ ಇದ್ದೀನಿ, ನಾನ್ ಸಂಪಾದನೆ ಮಾಡ್ತಿದ್ದೀನಿ, ನಾನೆಷ್ಟು ಕಷ್ಟ ಪಡ್ತಾ ಇದ್ದೀನಿ, ನಾನೆಷ್ಟು ಒಳ್ಳೆಯವಳು, ನಾನೆಷ್ಟು ದೊಡ್ಡ ವ್ಯಕ್ತಿ ಅಂತ ನಾವೇನು ಅನ್ಕೋತೀವಲ್ಲ, ಎಲ್ಲ ಮಾತು ಸುಳ್ಳು ಅಹಂಕಾರ, ಫಾಲ್ಸಿಗೋ ಅಲ್ವಾ? ಅದೇ ಹೇಳ್ತಾರೆ ಕೃಷ್ಣ. ನಾನು ಮಾಡ್ತಿದ್ದೀನಿ, ನಾನು ಅನ್ಕೊಂಡಂಗೆ ನಡೀತಾ ಇದೆ, ನಾನು ಅನ್ಕೊಂಡಂಗೆ ನಾನು ಜೀವನ ಮಾಡ್ತಿದ್ದೀನಿ, ನಾನೆಲ್ಲ ಪ್ಲಾನಿಂಗ್ ಮಾಡ್ಕೋತಾ ಇದ್ದೀನಿ ಅಂತ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದೀವಲ್ಲ, ಅದೇ ಒಂದು ಸುಳ್ಳು ಅಂತಿರತ್ತಿದ್ದು. ಅದ್ ನಿಜ ಅಲ್ಲ ಅಂತಿರೋದು. ಯಾಕಂದ್ರೆ ನೀನ್ ಮಾಡ್ತಾ ಇರೋದು ನೀನಾಗಿ ಯಾರು ಮಾಡ್ತಿಲ್ಲ, ನೀನ್ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇಲ್ಲ, ನಾವು ಆ ಗುಣದ ಸಹಾಯದಿಂದ ಮಾಡ್ತಾ ಇರೋದು ಮೇನ್ ಆಗಿ. ಓಕೆನಾ? ಅದೇ ಹೇಳ್ತಿರೋದು, ಕೃಷ್ಣ ಪ್ರಜ್ಞೆಯಲ್ಲಿರುವ ಒಬ್ಬನು ಮತ್ತು ವೈಹಿಕ ಪ್ರಜ್ಞೆಯಲ್ಲಿರುವ ಮತ್ತೊಬ್ಬನು ಒಂದೇ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವಾಗ ಇಬ್ಬರು ಒಂದೇ ನೆಲೆಯಲ್ಲಿ ಇರುವಂತೆ ತೋರಬಹುದು, ಆದರೆ ಅವರಿಬ್ಬರ ಸ್ಥಾನದಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಇವನು ಮಿಥ್ಯಾ ಅಹಂಕಾರದಿಂದ ಕೆಲಸ ಮಾಡ್ತಾನೆ, ಬೌದ್ಧಿಕದ ಪ್ರಜ್ಞೆದಲ್ಲಿರೋಂಥ ವ್ಯಕ್ತಿ. ಆದ್ರೆ ಕೃಷ್ಣ ಪ್ರಜ್ಞೆದಲ್ಲಿರೋಂಥ ವ್ಯಕ್ತಿ ಅವನು ನಾನೇ ಏನಂತ ಹೇಳಿ, ಕೃಷ್ಣ ಪ್ರಜ್ಞೆಯಲ್ಲಿರೋಂಥ ವ್ಯಕ್ತಿ ಏನ್ ಮಾಡ್ತಾನ, ಅವನು ಭಗವಂತನ ಅಂಶ ಅಂದ್ಕೊಂಡು ಕೆಲಸ ಮಾಡ್ತಿರ್ತಾನ, ಅಲ್ವಾ?
ನೋಡಿ, ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ ಎನ್ನುವುದು ಅವನಿಗೆ ತಿಳಿಯದು. ಪ್ರಾಪಂಚಿಕನಿಗೆ ಮೂಲತಃ ತಾನು ಕೃಷ್ಣ ನಿಯಂತ್ರಣದಲ್ಲಿದ್ದೇನೆ ಎನ್ನುವುದು ತಿಳಿಯದು. ತಿಳಿಯದು. ಅಹಂಕಾರಿ ಸೊ ಆದ್ರೂ ಅಹಂಕಾರಿಯಾದವನು ನಾನೇ ಸ್ವತಂತ್ರವಾಗಿ ಎಲ್ಲವನ್ನು ಮಾಡುತ್ತಿದ್ದೆ, ಮಾಡಿದೆ. ನಾನೇ ಸ್ವತಂತ್ರ ಜೀವಿ ಅನ್ಕೋತಾನ. ನನ್ ಮೇಲೆ ಯಾರೋ ಇದ್ದಾರೆ, ಆ ಆ ತ್ರಿಗುಣಗಳಿದೆ, ಆ ತ್ರಿಗುಣಗಳ ಅಧಿಪತಿ ಒಬ್ನಿದ್ದಾನೆ. ಅದ್ ಯಾವ್ದು ಅವನಿಗೆ ಗೊತ್ತೇ ಇಲ್ಲ, ಲಾಜಿಕೇ ಗೊತ್ತಿಲ್ಲ, ಅವನಿಗೆ ಕನೆಕ್ಷನ್ನೇ ಗೊತ್ತಿಲ್ಲ. ಯಾವಾಗ್ಲೂ ನಾನು ಅಂತಾನೆ ಅನ್ಕೋತಾನ ಅಷ್ಟೆ. ಇಷ್ಟೇ ದೊಡ್ಡ ವ್ಯಕ್ತಿ, ದೊಡ್ಡ ಸಿಇಒನೇ ಆಗಿರ್ಬೋದು, ಅವ್ನು ಒಂದ್ ದೊಡ್ಡ ಕಂಪನಿ ಮಾಲೀಕ ಆಗಿರ್ಬೋದು, ಅವನಿಗೆ ಇಷ್ಟು ಗೊತ್ತಿಲ್ಲ ಆಕ್ಚುಲಿ. ನಾನ್ ಮಾಡ್ತೀನಿ ಅಂತ ಅನ್ಕೋತಾನ ಅವನು ಅಲ್ವಾ. ಆ ಸುಳ್ಳು ಅಹಂಕಾರ ಅವನಿಗೆ ಹಂಗೆ ಹೇಳ್ಸುತ್ತೆ. ಈ ಸ್ಥೂಲ ಮತ್ತು ಸೂಕ್ಷ್ಮ ಶರೀರವನ್ನು ದೇವೋತ್ತಮ ಪರಮಪುರುಷನ ಆಜ್ಞೆಯಂತೆ ಐಹಿಕ ಪ್ರಕೃತಿಯು ಸೃಷ್ಟಿಸಿದೆ. ಇದು ಕೊಟ್ಟಿರೋದು ಯಾರು? ಈ ದೇಹ ನಮ್ಗೆ ಸ್ಥೂಲ ಸೂಕ್ಷ್ಮ ಪ್ರಕೃತಿ ಕೊಟ್ಟಿರೋದು ನಮ್ಗೆ ಅಲ್ವಾ. ಈ ಮಟೀರಿಯಲ್ ನೇಚರ್, ಈ ಪ್ರಕೃತಿ ನಮಗೆ ಕೊಟ್ಟಿರೋದು. ನಾವೇನು ಹಿಂದಿನ ಜನ್ಮದಲ್ಲಿ ಕೋರ್ಕೊಂಡಿದ್ವೋ, ಯಾವ ಆಸೆಯಿಂದ ನಾವು ಪ್ರಾಣ ಬಿಟ್ಟಿದ್ವೋ, ಯಾವ ಒಂದು ಗುಣದಲ್ಲಿ ನಾವು ದೇಹ ತ್ಯಾಗ ಮಾಡಿದ್ವೋ ಅಲ್ವಾ, ಅದೆಲ್ಲ ಎಷ್ಟೆಲ್ಲ ಲೆಕ್ಕಕ್ಕೆ ಬರುತ್ತೆ. ಅದೆಲ್ಲ ಸೇರಿ ಒಂದು ದೇಹ ತಯಾರಾಗಿ ಸೂಟ್ ಆಗಿ ಅದು ನಮಗೆ ಗ್ರಾಂಟ್ ಮಾಡ್ತಾರೆ, ಅದು ನಮಗೆ ಲಭಿಸ್ತಾರೆ. ಅದನ್ನ ಈ ಜೀವ, ಈ ಪ್ರಾಣ ಸ್ವೀಕರಿಸುತ್ತೆ, ನಮ್ಮ ಆತ್ಮ. ಯಾಕಂದ್ರೆ ಆ ಆತ್ಮದ ಸುತ್ತಲೂ ಆ ಸೂಕ್ಷ್ಮ ಶರೀರ ಯಾವಾಗ್ಲೂ ಇರುತ್ತೆ. ಸ್ಥೂಲ ಶರೀರ ನಶ್ವರ, ಸತ್ತ ತಕ್ಷಣ ಏನ್ ಮಾಡ್ತಾರೆ? ಆ ಶರೀರನ ಸುಟ್ಬಿಡ್ತಾರೆ ಅಲ್ವಾ. ನಮ್ಮ ಹಿಂದೂಗಳಲ್ಲಿ ಸೂಕ್ಷ್ಮ ಶರೀರ ಸುಡಕ್ ಆಗಲ್ಲ, ಅದು ಯಾವಾಗ್ಲೂ ಇರತ್ತೆ. ಯಾವ್ದು ಸುತ್ತಲೂ? ಆತ್ಮದ ಸುತ್ತಲೂ ಯಾವಾಗ್ಲೂ ಇರತ್ತೆ. ಗೊತ್ತಾಗಿದೆಯಾ ನಿಮ್ಗೆ? ಸೊ ನಮ್ಮ ಮನ್ಸಲ್ಲಿರೋ ಯೋಚನೆಗಳು, ನಮ್ಮ ಮನ್ಸಲ್ಲಿರೋ ವಿಚಾರಗಳು, ನಮ್ಮ ಬುದ್ಧಿಗೆ ಎಷ್ಟು ಟ್ರೈನಿಂಗ್ ಸಿಕ್ಕಿದ್ಯೋ, ಅದಕ್ಕೆ ಎಷ್ಟು ತತ್ವ ಅರ್ಥ ಆಗಿದ್ಯೋ, ವಿಶ್ಲೇಷಣೆ, ಆಮೇಲೆ ನಾನು ನಮ್ಮಲ್ಲಿ ನಾನ್ ಮಾಡ್ತಾ ಇದೀನಿ, ನಾನ್ ಕಾಪಾಡ್ತಾ ಇದೀನಿ, ನನ್ನ ರಕ್ಷಣೆ ನಾನು ಮಾಡ್ಕೋಬೇಕು, ಇದೆಲ್ಲ ಸುಳ್ಳು ಅಹಂಕಾರ ಏನಿದೆಯೋ ಅದು ಯಾವಾಗ್ಲೂ ಈ ಜೀವಿ ಸುತ್ತಲೂ ಇರತ್ತೆ. ಸೊ ಅದ್ರ ಪ್ರಕಾರ ಮತ್ತೆ ಈ ಜೀವಿ ಇನ್ನೊಂದು ದೇಹನ ಸ್ವೀಕರಿಸ್ಲೇಬೇಕಾಗತ್ತೆ. ಪ್ರತಿ ಸಾರಿ ಜೀವಿಗೆ, ಆತ್ಮಕ್ಕೆ ದೇಹ ಲಭಿಸ್ಲೇಬೇಕು. ಯಾಕಂದ್ರೆ ಅಷ್ಟೆಲ್ಲ ಆ ಸೂಕ್ಷ್ಮ ಶರೀರದಲ್ಲಿ ಅಷ್ಟೆಲ್ಲ ಆಸೆಗಳಿದೆ, ಅಷ್ಟೆಲ್ಲ ಕೋರಿಕೆಗಳಿದೆ. ಅದೇನು ಝೀರೋಗ್ ಬಂದಿಲ್ಲ, ಅದು ಶೂನ್ಯಕ್ಕೆ ಬಂದಿಲ್ಲ. ಸೊ ಅವ್ನ ಕೋರಿಕೆ ಇರೋದ್ರಿಂದ, ಅವ್ನ ಕೋರಿಕೆ ಭೌತಿಕದ ಕೋರಿಕೆ ನಿಂತಿಲ್ದೇ ಇರೋದ್ರಿಂದ ಅವನು ಎಂಜಾಯ್ ಮಾಡ್ಲೇಬೇಕು, ಅವನು ಅನುಭವಿಸ್ಲೇಬೇಕು. ಹಾಗಾಗಿ ಕರ್ಮದ ಪ್ರತಿಫಲನ ಅವನು ಅನುಭವಿಸೋದಕ್ಕೆ ಆ ದೇಹನ ಸ್ವೀಕರಿಸ್ಬೇಕಾಗತ್ತೆ. ಒಂದೊಂದು ತರದ ದೇಹಗಳು ಏನಿದೆಯೋ ಈ ಭೂಮಿ ಮೇಲೆ, 84 ಲಕ್ಷ ಜೀವರಾಶಿ, ಒಂದಲ್ಲ ಒಂದ್ ನಮಗೆ ಸಿಕ್ಬಿಡುತ್ತೆ. ಸೊ ಜನ್ಮ ತಗೊಳ್ಳೋದೇನ್ ದೊಡ್ಡ ವಿಷಯ ಅಲ್ಲ ಆಕ್ಚುಲಿ. ನಾವೇನು ಸೆಲೆಬ್ರೇಟ್ ಮಾಡ್ಬೇಕಾಗಿಲ್ಲ, ಬಟ್ ನಾವ್ ಆಕ್ಚುಲಿ ಸೆಲೆಬ್ರೇಟ್ ಮಾಡ್ತೀವಿ. ಆಟೋಮೆಟಿಕ್ ಆಗಿ ಕೊಟ್ಬಿಡ್ತಾನೆ ಕೃಷ್ಣ. ಅಂದ್ರೆ ಎಲ್ಲ ರೆಡಿ ಆಗಿದೆ, ಎಲ್ಲ ಸೆಟಪ್ ಆಗ್ಬಿಟ್ಟಿದೆ. ಯಾವ ಜೀವಿಗೆ ಯಾವ ತರದ್ದು ದೇಹ ಸಿಗ್ಬೇಕು ಎಲ್ಲ ಡಿಸೈಡ್ ಆಗಿದೆ, ಪ್ರೀ ಡಿಸೈಡ್. ಓಕೆನಾ? ತನ್ನ ದೇಹದ ಮತ್ತು ಮನಸ್ಸಿನ ಚಟುವಟಿಕೆಗಳು ಕೃಷ್ಣ ಪ್ರಜ್ಞೆಯಲ್ಲಿ, ಕೃಷ್ಣ ಸೇವೆಯಲ್ಲಿ ತೊಡಗಬೇಕು ಎನ್ನುವುದು ಅವನಿಗೆ ತಿಳಿಯದು. ಇಂದ್ರಿಯಗಳನ್ನು ಇಂದ್ರಿಯ ತೃಪ್ತಿಗಾಗಿ ಬಹುಕಾಲ ದುರುಪಯೋಗ ಮಾಡಿಕೊಂಡಿದ್ದರಿಂದ ನಿಜವಾಗಿಯೂ ಅಹಂಕಾರವು ಅವನನ್ನು ದಿಗ್ಮೂಢನನ್ನಾಗಿ ಮಾಡುತ್ತದೆ. ಮೂಢ ಅಂತ, ದಿಗ್ಮೂಢ ಅಂದ್ರೆ ಏನು ಮಾತಾಜಿ? ತುಂಬಾ ದೊಡ್ಡ ಸ್ಟುಪಿಡ್ ಅಲ್ವಾ? ತನಗೆ ಗೊತ್ತು ಅಂತ ಎಲ್ಲ ಅವನು ತುಂಬಾ ಅಹಂಕಾರವಾಗಿರ್ತಾನೆ, ಯಾರ ಮಾತು ಕೇಳಿಸ್ಕೊಳಲ್ಲ ಆತರ. ಕೆಲವ್ರು ಕಿವಿನೂ ಮುಚ್ಕೋತಾರೆ ಗೊತ್ತಾ. ನಾನು ನೋಡಿದೀನಿ ನಮ್ ನೆಂಟ್ರಲ್ಲಿ ಯಾರು ಏನಾರು ಹೇಳಕ್ ಬಂದ್ರೆ, ನಮ್ಗೇನು ಹೇಳ್ಬೇಡಿ, ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತಾರ ಅವ್ರು. ಇಗ್ನೋರೆಂಟ್ ಆಗಿದ್ರೆ, ನಮ್ಗೇನು ತಿಳುವಳಿಕೆ ಇಲ್ದೆ ಹೋದ್ರೆ ಹ್ಯಾಪಿ ಆಗಿರ್ಬೋದು. ತಿಳ್ಕೊಂಬಿಟ್ರೆ, ಇದೆಲ್ಲ ಗೊತ್ತಾಗ್ಬಿಟ್ರೆ ಕಷ್ಟಪ್ಪ ಅಲ್ವಾ. ಇದು ದಿಗ್ಮೂಢತನ ಅಂದ್ರೆ ಇದೇನಲ್ವಾ? ಒಂದು ಅಂಧಕಾರದಲ್ಲಿ ಇರ್ತೀನಿ ಅಂತ ಇಷ್ಟಪಟ್ರೆ ಅದಕ್ಕೆ ಯಾರು ಹೊಣೆಗಾರ ಇರುತ್ತೆ? ಅಂಧಕಾರದಲ್ಲಿ ಏನಾರು ಬೆಳಕಿದ್ಯಾ? ಇಲ್ಲ ಅಲ್ವಾ. ನಾನು ಮೂಢನಾಗೆ ಉಳ್ಕೋತೀನಿ ಅಂದ್ರೆ ಅದು ನೋಡಿ, ಈ ಇಂದ್ರಿಯ ತೃಪ್ತಿಯಿಂದ ನೋಡಿ, ಬಹುಕಾಲ ಇಂದ್ರಿಯಗಳನ್ನು ಇಂದ್ರಿಯ ತೃಪ್ತಿಗಾಗಿ ಬಹುಕಾಲ ದುರುಪಯೋಗ ಪಡಿಸ್ಕೊಳ್ಳೋದ್ರಿಂದ, ಇಂದ್ರಿಯಗಳಿರೋದು ಇಂದ್ರಿಯ ತೃಪ್ತಿಗೋಸ್ಕರ ಅಲ್ಲ. ಇಂದ್ರಿಯ ಇರೋದು ಋಷಿಕೇಶ ಸೇವನ ಭಕ್ತಿ ರುಚ್ಯತೆ, ಕೃಷ್ಣನ ಸೇವೆ ಮಾಡೋದಕ್ಕೆ ಇರೋದು ಇಂದ್ರಿಯಗಳು ಆಕ್ಚುಲಿ.
ಇಲ್ಲ ತಕ್ಷಣ ಯಾಕೆ ನಮ್ಗೆ ನೋಟಿಸ್ಬೇಕು ಅಲ್ವಾ? ನಾವು ಇಂಡಿಪೆಂಡೆಂಟ್ ಆಫ್ ಕೃಷ್ಣ ಅಲ್ಲ ಆಕ್ಚುಲಿ ಅಲ್ವಾ? ಕೃಷ್ಣ ಇರೋದ್ರಿಂದ, ನಮ್ಮಲ್ಲಿ ಪರಮಾತ್ಮ ಇರೋದ್ರಿಂದ ಈ ಜೀವಿ ಬದುಕಿರೋದು, ಈ ಮನುಷ್ಯ ಎಂಜಾಯ್ ಮಾಡ್ತಾ ಇರೋದು, ತಿಂತಾ ಇರೋದು, ನಡೀತಾ ಇರೋದು, ಓಡಾಡ್ತಾ ಇರೋದು, ನಾಪ್ ಕಳ್ಕೊಡೋದೆಲ್ಲ ಅವ್ನ ಕೃಪೆಯಿಂದ ನಾವಿರೋದು. ಬಟ್ ನಾವು ಅದನ್ನೇ ಮರ್ತ್ಬಿಟ್ಟಿದ್ವಿ, ಮೇನ್ ಡ್ಯೂಟಿ ನಾವು ಮರ್ತ್ಬಿಟ್ಟಿದೀವಿ. ಏನೋ ಮಾಡ್ತಾ ಇದೀವಿ ನಾವು. ಈ ಶರೀರ ನೋಡ್ಕೊಳ್ಳೋದು, ಇದು ಏದೋ ಸುಖ ಪಡ್ಕೊತಾ ಇದೀವಿ, ಮಾಯ ಸುಖ. ಅದಕ್ಕೆ ಹೇಳ್ತಾ ಇರೋದು, ಇಷ್ಟು ಕಾಲ ಬಹುಕಾಲ ದುರುಪಯೋಗ ಮಾಡಿಕೊಂಡಿದ್ದರಿಂದ ಅವನು ನಿಜವಾಗಿ ಅಹಂಕಾರವು ಅವನನ್ನು ದಿಗ್ಮೂಢನನ್ನಾಗಿ ಮಾಡಿ. ಅಹಂಕಾರ ಅಂದ್ರೆ ನಾನು ಇದು, ಐ ಆಮ್ ದಿಸ್ ಅಂತೀವಲ್ಲ, ಒಂದ್ ಟೈಟಲ್, ನಾನು ಇದು, ಒಂದ್ ಬಿರುದು ಹಾಕೋತೀವಿ, ನಾವೇನೋ ಒಂದ್ ಬೋರ್ಡ್ ಹಾಕೊಂಡ್ಬಿಡ್ತೀವಿ. ನಾನು ಇಂಜಿನಿಯರ್, ನಾನು ಟೀಚರ್, ನಾನು ಇವಳು, ಅದೇ ಸಾಕು ನಮ್ಗೆ. ಆ ಬಿರುದು ಮೇಲೆ ನಾವು ಜೀವನ ಎಲ್ಲ ಕಳೆದು ಬಿಡ್ತೀವಿ ಅಲ್ವಾ? ನಾನು ಒಂದು ಡಾಕ್ಟರ್ ಅನ್ಕೊಂಡಿದ ತಕ್ಷಣ ಜೀವನ ನಾನು ಡಾಕ್ಟ್ರು, ನನ್ನ ಮಲಗಿದ್ದಾಗ್ಲೂ ಒಂದು ಡಾಕ್ಟ್ರೆ, ಮನೇಲೂ ಡಾಕ್ಟ್ರೆ, ಯಾವಾಗಲೂ ಡಾಕ್ಟ್ರೆ ಅನ್ಕೋತಾನೆ. ಅದೊಂದು ಜಸ್ಟ್ ಒಂದು ವೃತ್ತಿ ಅಷ್ಟೇ ಅಲ್ವಾ? ಅದೊಂದು ಪೊಸಿಷನ್ ಅಷ್ಟೇ. ಅದ್ರ ಮೇಲೆ ನಾವು ಕೆಲಸ ಮಾಡ್ತೀವಿ ಅಷ್ಟೇ, ಪ್ರೊಫೆಷನ್ ಅದು ನಾವಲ್ಲ ಅಲ್ವಾ? ಸೊ ಇದರಿಂದ ಅವನು ಕೃಷ್ಣನೊಂದಿಗಿನ ತನ್ನ ನಿತ್ಯ ಸಂಬಂಧವನ್ನು ಮರೆತು ಬಿಡುತ್ತಾನೆ. ಆದುದರಿಂದ ಅಜ್ಞಾನಿಯು ದೇವೋತ್ತಮ ಪರಮಪುರುಷನು ಋಷಿಕೇಶ ಅಥವಾ ಐಹಿಕ ಶರೀರದ ಇಂದ್ರಿಯಗಳ ಪ್ರಭು ಎನ್ನುವುದನ್ನು ಮರೆತು ಬಿಡುತ್ತಾನೆ. ಇಂದ್ರಿಯಗಳ ಪ್ರಭು ಯಾರು? ಋಷಿಕೇನ ಸೇವನಂ ಭಕ್ತಿ ರುಚ್ಯತೆ. ಋಷಿಕೇಶ ಅಂದ್ರೆ ಇಂದ್ರಿಯ ಒಡೆಯ. ನಮ್ಮ ಇಂದ್ರಿಯಗಳ ಒಡೆಯ ನಾವಲ್ಲ, ಇಂದ್ರಿಯಗಳ ಒಡೆಯ ಕೃಷ್ಣ ಆಕ್ಚುಲಿ. ಅಂದ್ರೆ ನಾವೇನಾದ್ರು ಒಂದ್ ಗುಲಾಬ್ ಜಾಮೂನ್ ತಗೊಂಡು ತಿಂತಿದ್ದೀವಿ ಅಂದ್ರೆ ಆಕ್ಚುಲಿ ಅದ್ರಲ್ಲಿ ಸುಖ ಪಡ್ಕೋತಾ ಇರೋದು ನಾವಲ್ಲ, ರಿಯಲ್ ಆಗಿ ಸುಖ ಪಡ್ತಾ ಇರೋದು ಕೃಷ್ಣ ಆಕ್ಚುಲಿ. ಗೊತ್ತಾಯ್ತಾ? ಕೃಷ್ಣ ಪರಮಾತ್ಮನಾಗಿ ಎಲ್ರಲ್ಲೂ ಇದ್ದಾನೆ. ನಾವ್ ಎಲ್ಲಾರು ಏನ್ ಎಂಜಾಯ್ ಮಾಡ್ತಾ ಇದೀವೋ ಆ ಎಲ್ಲಾ ಎಂಜಾಯ್ಮೆಂಟ್ ಕೃಷ್ಣ ಸ್ವೀಕರಿಸ್ತಾ ಇರೋದು ಆಕ್ಚುಲಿ. ಯಾಕಂದ್ರೆ ಹೊರಗಡೆ ಕೂತಿದ್ದಾನೆ ಕೃಷ್ಣ. ಗೊತ್ತಾಯ್ತಾ? ಸೊ ನಾವು ಬರೀ ನಮಗೋಸ್ಕರ ಅಂತ ಅನ್ಕೊಂಡ್ರೆ ನಾವು ಅಹಂಕಾರದಲ್ಲಿ ಇದ್ದಂಗೆ. ಬಟ್ ಆಕ್ಚುಲಿ ಕೃಷ್ಣ ಎಂಜಾಯ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡ್ರೆ ಅದು ಕರೆಕ್ಟ್ ನಾಲೆಜ್ ಅದು. ಸೊ ಸನಾತನ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭು ಕೇಳಿದ್ರಂತೆ, ಇಷ್ಟೆಲ್ಲ ನನ್ನ ಜನರು ಹೇಳ್ತಾರೆ, ನಾನು ಎಷ್ಟು ಮೇಧಾವಿ, ನಾನು ಎಷ್ಟು ಸ್ಕಾಲರ್, ನಂಗೆ ಎಷ್ಟೆಲ್ಲ ಭಾಷೆಗಳು ಗೊತ್ತು, ಸಂಸ್ಕೃತ, ಅರಬಿಕ್ ಎಲ್ಲ ಗೊತ್ತು, ನಂಗೆ ಗೊತ್ತಿಲ್ಲದ ಏನೂ ಇಲ್ಲ ಅಂತ ಹೇಳ್ತಾರೆ. ನಂಗೆ ಇಷ್ಟೆಲ್ಲ ಲಾಜಿಕ್ಕು, ವಿಶ್ಲೇಷಣೆ ಎಲ್ಲ ಮಾಡಕ್ ಬರುತ್ತೆ. ಆದ್ರೆ ನಂಗೆ ಏನ್ ಅರ್ಥ ಆಗಿದೆ, ನಾನು ಯಾರು ಅಂತ ನಂಗೆ ಇನ್ನೂ ಸರಿಯಾಗಿ ಅರ್ಥನೇ ಆಗಿಲ್ಲ. ನನ್ಗನ್ಸತ್ತೆ ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತ. ನನ್ಗೆ ಯಾರು ಅಂತ ನನ್ಗೆ ಗೊತ್ತಿಲ್ಲ ಅಂದ್ಮೇಲೆ ನಾನು ಹೆಂಗ್ ಒಂದ್ ದೊಡ್ಡ ಗ್ರೇಟ್ ವ್ಯಕ್ತಿ ಅನ್ಸ್ಕೊಳಕ್ಕಾಗತ್ತೆ? ನಾನ್ ಯಾರು ಅಂತ ನೀವೇ ತಿಳಿಸ್ಕೊಡ್ಬೇಕು ಅಂತ ಹೇಳ್ತೀನಿ. ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾನೆ, ಪ್ರಾರ್ಥಿಸ್ಕೊಂತಾನೆ. ಅವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯದ ಆಸಕ್ತಿ. ಜೀವಿಯ ಸ್ವರೂಪ, ನಿಜವಾದ ಸ್ವರೂಪ ಕೃಷ್ಣನ ದಾಸನಾಗಿರೋದು. ಅವಾಗ್ಲೂ ಅವನಿಗೆ ಖುಷಿ ಸಿಗತ್ತೆ. ನಮ್ಮ ಸೇವೆ ನಾವು ಮಾಡ್ಕೊಂಡ್ರೆ ನಮ್ಗೆ ಅಷ್ಟೊಂದು ಖುಷಿ ಸಿಕ್ಕಿದ್ರೆ ಮತ್ ನಾವು ಹ್ಯಾಪಿಯಾಗಿರ್ಬೋದಾಗಿತ್ತಲ್ಲ. ನಾವು ಹ್ಯಾಪಿಯಾಗಿದ್ದೀವ ಎಲ್ರು? ಇಲ್ಲ. ತೃಪ್ತಿ ಆಗಿದ್ರೆ ನಮ್ಮ ಆತ್ಮ ಇನ್ನೊಂದು ಖುಷಿಗೆ ಯಾಕೆ ಹಿಂದೆ ಹೋಗ್ತಿದ್ವಿ ನಾವು ಅಲ್ವಾ? ಒಂದು ತಿಂದಿದ ತಕ್ಷಣ ಒಂದು ಜಾಮೂನ್ ತಿಂದಾಗ ಚೆನ್ನಾಗ್ ಅನ್ಸತ್ತೆ, 5 ತಿಂದಾಗ, 10 ತಿಂದಾಗಂತೂ ಅಲ್ವೇ ಅಲ್ಲ ಅಲ್ವಾ? ಅದೇ ಭೌತಿಕ ವಸ್ತು ಏನ್ ಶುರುದಲ್ಲಿ ನಮ್ಗೆ ಖುಷಿ ಕೊಡ್ತೋ ಕೊನೆಯಲ್ಲಿ ನಮ್ಗೆ ಖುಷಿ ಕೊಡ್ತಾ ಇಲ್ಲ ಅಲ್ವಾ? ಅಂದ್ರೆ ಭೌತಿಕ ಸುಖಕ್ಕೆ ಒಂದು ಲಿಮಿಟೇಷನ್ ಇದೆ, ಹೌದಾ? ನಮ್ಗೆಲ್ರಿಗೂ ಇದು ಅರ್ಥ ಆಗ್ತದೆ ಲಾಜಿಕ್ ಅಲ್ವಾ? ಎಲ್ಲಾ ವಿಷಯ ತಗೊಳ್ಳಿ, ತಿನ್ನೋದೊಂದೇ, ಯಾವುದೇ ತಗೊಳ್ಳಿ, ಸಂಬಂಧ ತಗೊಳ್ಳಿ ಅಲ್ವಾ? ಏನೇ ತಗೊಳ್ಳಿ, ಮನೆ ತಗೊಳ್ಳಿ, ಹೊಸದಾಗೆಲ್ಲ ಚೆನ್ನಾಗ್ ಅನ್ಸುತ್ತೆ. ಆಮೇಲೆ ಅದರಿಂದ ಏನೋ ಸುಖ ಸಿಗತ್ತೆ ನಮ್ಗೆ? ಹಳೆದಾದ್ಮೇಲೆ ಸುಖ ಇದೆಯಾ ಅದರಿಂದ? ಏನೂ ಇಲ್ಲ ಅಲ್ವಾ? ಸೊ ಹಾಗಾಗಿ ಭೌತಿಕದ ವಸ್ತು ನಮಗೆ ನೆವರ್ ಎಂಡಿಂಗ್ ಸುಖ ಕೊಡೋದಕ್ಕಾಗಲ್ಲ. ಬಟ್ ನಾವೇನ್ ಅನ್ಕೋತೀವಿ ಅಹಂಕಾರದಲ್ಲಿ, ಇನ್ನು ನೆಕ್ಸ್ಟ್ ಇಂದ್ರಿಯ ವಸ್ತುಗೆ ಹೋಗ್ಬೇಕು ಅನ್ಕೋತೀವಿ. ಒಂದ್ ಇಂದ್ರಿಯ ವಸ್ತುವಿಂದ ಇನ್ನೊಂದ್ ಇಂದ್ರಿಯ ವಸ್ತು ನಾವು ಹಾರ್ತಾ ಇರ್ತೀವಿ. ಒಂದಿನ ಫೋನಿಂದ ಎಂಜಾಯ್ಮೆಂಟ್ ಬೇಕು, ಇನ್ನೊಂದ್ ದಿನ ಇನ್ನೇನಾರ ಒಂದ್ ಎಂಜಾಯ್ಮೆಂಟು,
ಒಂದಿನ ಇನ್ನೇನಾದ್ರು ಎಂಜಾಯ್ಮೆಂಟು ಅಲ್ವಾ. ಈ ತರ ನಾವು ಒಂದು ವಸ್ತುವಿಂದ ಇನ್ನೊಂದು ವಸ್ತುವಿಂದ ಮತ್ತೊಂದು ವಸ್ತು ನಾವು ಹಾರ್ತಾ ಇದೀವಿ. ಆಕ್ಚುಲಿ ಸುಖ ಕೊಡುತ್ತೇನೋ ನಾನೇನು ನನ್ನಲ್ಲಿ ಕೊರತೆ ಇದೆಯೋ, ನನ್ಗೇನು ಅಷ್ಟೊಂದು ಹಾತೊರಿಕೆ ಇದೆಯೋ ಅದನ್ನು ಈಡೇರ್ಸುತ್ತೇನೋ ಅಂತ. ಅದು ಈಡೇರ್ಸಕ್ ಆಗ್ತಾ ಇಲ್ಲ. ಅದಕ್ಕೆ ಆ ಶಕ್ತಿ ಇಲ್ಲ. ಆ ಶಕ್ತಿ ಯಾರಿಗಿದೆ? ಕೇವಲ ಭಗವಂತನಿಗಿರೋದು, ಆ ಋಷಿಕೇಶನಿಗಿರೋದು. ಗೊತ್ತೈತೆ ಎಲ್ರಿಗೂ? ಅದಕ್ಕೆ ಇಲ್ಲಿ ನೋಡಿ, ಹೇ ಮಹಾಬಾಹುವಾದ ಅರ್ಜುನನೇ, ಪರಮ ಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯ ಕಾರ್ಯಗಳಲ್ಲಿ ತೊಡಗುವುದಿಲ್ಲ. ಪರಮ ಸತ್ಯ ತಿಳಿದಿರೋ ಅಂದ್ರೆ ಏನರ್ಥ? ಈ ದಿವ್ಯ ಜ್ಞಾನ, ಭಗವದ್ಗೀತೆ ಜ್ಞಾನ. ಪರಮ ಸತ್ಯ ಅಂದ್ರೆ ಕೃಷ್ಣ ಕಾನ್ಶಿಯಸ್ ನಾಲೆಡ್ಜ್ ಅಲ್ವಾ, ಕೃಷ್ಣ ತತ್ವ. ಇದು ನಾವೇನು ಇಷ್ಟು ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದೀವಿ, ಆತ್ಮದ ಬಗ್ಗೆ, ಸೂಕ್ಷ್ಮ ಶರೀರದ ಬಗ್ಗೆ, ಈ ಶರೀರ ಬಗ್ಗೆ ನಾವೆಲ್ಲ ಒಂಥರ ಬೈಸೆಕ್ಟ್ ಮಾಡ್ತಾ ಇದೀವಲ್ವಾ. ಬೈಸೆಕ್ಟ್ ಅಂದ್ರೆ ಎಲ್ಲ ಬಿಡಿಸಿ ಒಂದೊಂದು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಜನರಲ್ ಆಗಿ ಯಾರಿಗೂ ಇದೆಲ್ಲ ಯಾರಿಗೂ ಗೊತ್ತಾಗತ್ತಿತ್ತು? ಹೊರಗಡೆ ಪ್ರಪಂಚದವ್ರಿಗೆ ಯಾರು ಗೊತ್ತಾ? ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಏನೋ ಗೊತ್ತಾ? ಬಟ್ ಎಲ್ಲರಲ್ಲೂ ಇದೆ, ಅದ್ರವ್ರಿಗೆ ಗೊತ್ತಿಲ್ಲ ಅಲ್ವಾ, ಮೂಡ್ರು. ಹಾಗಾಗಿ ಯಾರಿಗೆ ಈ ಪರಮ ಸತ್ಯವನ್ನು ತಿಳಿದಿದೆಯೋ, ಅರ್ಥ ಆಗಿದೆಯೋ, ದಟ್ ಈ ದೇಹ ಅನ್ನೋದು ನಶ್ವರ, ಇದ್ರ ಮೇಲೆ ನಾವು ಜಾಸ್ತಿ ಹೋಪ್ಸ್ ಇಟ್ಕೋಬಾರ್ದು. ಇದು ಈ ಶರೀರ ಅಥವಾ ಶರೀರಕ್ಕೆ ಸಂಬಂಧಿಸಿರೋ ವ್ಯಕ್ತಿಗಳಿಂದ ನಾವು ನಿಜವಾದ ಹೋಪ್ ಇಟ್ಕೋಬೇಕು. ನಿಜವಾದ ಡಿಪೆಂಡೆನ್ಸ್ ಒಂದು ಕೃಷ್ಣನ ಮೇಲೆ ಇರ್ಬೇಕು. ನಾನು ಯಾರು ನಮ್ಮನ್ನ ಸೃಷ್ಟಿಸಿದವನು ಆ ಸೃಷ್ಟಿಕರ್ತನ ಮೇಲೆ ಇದ್ರೆ ಅದು ಕರೆಕ್ಟ್ ಅವಾಗ ಅಲ್ವಾ. ಅವಾಗ ನಿಜವಾಗ್ಲೂ ನಾವು ಸರಿಯಾಗಿರೋ ವ್ಯಕ್ತಿ ಮೇಲೆ ನಾವು ನಂಬ್ಕೊಂಡಿದೀವಿ ಅಂತ ಅರ್ಥ ಅಲ್ವಾ. ಭಗವಂತ ನಂಬಿರೋರ್ನ ಯಾವತ್ತೂ ಮೋಸ ಮಾಡಲ್ಲ. ಮೋಸ ತರ ಕಾಣಬಹುದು ನಮಗೆ, ನಮ್ ಕಣ್ಣಿಗೆ, ನಮ್ ದೃಷ್ಟಿಕೋನ ಏನಿದೆ ಲೆಕ್ಕ. ನಮ್ ಪ್ರಕಾರ ಏನು, ಇಲ್ಲಿ ಯಾರು ಸಾಯ್ಬಾರ್ದು, ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಾರ್ದು, ಹಂಗೋಗ್ಬಾರ್ದು ಹಿಂಗೋಗ್ಬಾರ್ದು, ನಾವು ಹೇಳ್ತೀವಿ 108 ರೂಲ್ಸ್ ಅಲ್ವಾ. ಕೃಷ್ಣನ್ ದೃಷ್ಟಿಕೋನದಲ್ಲಿ ಏನಿದೆ ಅದರಲ್ಲಿ? ಯಾರೇನೇ ಹೋದ್ರು ಕೃಷ್ಣ ಪ್ರಜ್ಞೆದಲ್ಲಿ ಹೋದ್ರೆ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಹೆಂಗೋದ್ವಿ ಅನ್ನೋದು ಮುಖ್ಯ ಅಲ್ಲ, ಎಲ್ಲೋದ್ವಿ ಅನ್ನೋದು ಮುಖ್ಯ ಅಲ್ವಾ. ಕೊನೆಗೆ ಏನಾಯ್ತು ಅನ್ನೋದು ಮುಖ್ಯ ಅಲ್ವಾ. ಸೊ ಕೃಷ್ಣನ್ ಪ್ಲಾನ್ ನಮಗೆ ಅರ್ಥ ಆಗಲ್ಲ ಆಕ್ಚುಲಿ. ಅದಕ್ಕೆ ನಾವು ತಪ್ಪರ್ಥ ಮಾಡ್ಕೋತೀವಿ ಯಾವಾಗ್ಲೂ ಭಗವಂತನ. ಯಾಕಂದ್ರೆ ನಾವು ನಮ್ ಪ್ಲಾನ್ ಜೊತೆ ನಾವು ಕಂಪೇರ್ ಮಾಡ್ಕೋತೀವಿ. ನನಗ್ ಹೀಗ್ ಬೇಕಿತ್ತು, ನನಗ್ ಈ ತರ ಬೇಕಿತ್ತು, ಯಾಕತ್ರ ಸಿಗ್ಲಿಲ್ಲ ನನಗೆ ಅಲ್ವಾ. ಬಟ್ ನಮ್ಗಿಂತ ಚೆನ್ನಾಗಿ ಭಗವಂತನ್ ಗೊತ್ತೇ ಇದೆ ನಮ್ ಬಗ್ಗೆ. ನಮ್ಗೆ ಎಷ್ಟು ಸಿಗ್ಬೇಕು ಪನಿಷ್ಮೆಂಟು, ಯಾವ ರೀತಿ ಕೊಡ್ಬೇಕು, ಹೇಗೆ. ಅವನ್ಗಿರಷ್ಟು ಬುದ್ಧಿ ನಮ್ಗೆ ಎಲ್ಲೂ ಇಲ್ಲ, ಒಂದ್ ಚೂರು ಭಾಗನೂ ಇಲ್ಲ. ಅಷ್ಟು ಬುದ್ಧಿವಂತ ಕೃಷ್ಣ. ಸೊ ಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯ ಕಾರ್ಯಗಳಲ್ಲಿ ತೊಡಗೋದು. ಸುಮ್ಮನೆ ಸೆನ್ಸ್ ಗ್ರಾಟಿಫಿಕೇಶನ್ ಹಿಂದೆ ಹೋಗಲ್ಲ ಡಿವೋಟೀಸ್. ಏನಿದೆ ಅದ್ರಲ್ಲಿ ಸುಖ ಅನ್ಸುತ್ತೆ ಅಲ್ವಾ. ರೋಡ್ ಮೇಲೆ ಸಿಗೋ ಬೇಲ್ಪುರಿ ಚೆನ್ನಾಗಿ ಒಳ್ಳೆ ಗಮ್ಮಂತ ವಾಸನೆ ಬರ್ಬೋದು, ಅದ್ ಗಮ್ಮಂತ ವಾಸನೆ ಬಂದ್ರೆ ಸಾಕಾಗಲ್ಲ ಅಲ್ವಾ. ಅದ್ರಲ್ಲಿ ಒಂದು ರಾಶಿ ಕರ್ಮ ಅನ್ನೋದು ಕೂತಿರುತ್ತೆ ಅಲ್ವಾ. ಅವ್ನ್ ಯಾರು ಮಾಡಿರ್ತಾನೋ, ಯಾವ ಕುಡ್ಕ ಮಾಡಿರ್ತಾನೋ, ಅವನ್ದೆಲ್ಲ ಕರ್ಮ, ಒಂದೆಲ್ಲ ಭಾವನೆಗಳು, ಒಂದೆಲ್ಲ ಪ್ರಜ್ಞೆ ಆ ಫುಡ್ ಅಲ್ಲಿ ಹೋಗಿ ಸೇರಿರತ್ತೆ. ಆ ಕರ್ಮ ನಾವು ತಿಂದ್ರೆ ನಾವು ಅದನ್ನ ಅನುಭವಿಸ್ಬೇಕಾಗತ್ತೆ ಗೊತ್ತಾ. ನಾವು ಸಫರ್ ಆಗ್ತೀವಿ ಅದರಿಂದ. ಯಾವನೋ ಮಾಡೋದು ನಾವು ತಿಂದ್ರೆ ಇಷ್ಟೇ ಆಗೋದು. ಏನ್ ಸಿಕ್ತು ನಮ್ಗೆ, 1 ನಿಮಿಷ ಸುಖ ಸಿಕ್ತಷ್ಟೆ. ಎಲ್ಲ ರೋಡ್ ಮೇಲೆ ತಿಂದ್ವಿ, ಫ್ರೆಂಡ್ಸ್ ಜೊತೆ ತಿಂದ್ವಿ ಅನ್ನೋದಿಕ್ಕಷ್ಟೇ, ಹೇಳ್ಕೊಳ್ಳೋದಿಕ್ಕಷ್ಟೇ. ಬಟ್ ಸೂಕ್ಷ್ಮ ವಿಷಯಗಳು ನಮ್ಗೆ ಗೊತ್ತಾಗಲ್ವಲ್ಲ. ಈ ತರ ಅದರಿಂದ ಬಂದಿದೆ ಅನ್ನೋದು ಕಷ್ಟ ಅಲ್ವಾ. ಹಾಗಾಗಿ ಎಂಜಾಯ್ ಮಾಡ್ಬೇಕು ಅಂದ್ರೆ ಕೃಷ್ಣ ಪ್ರಜ್ಞೆದಲ್ಲಿ ಎಂಜಾಯ್ ಮಾಡ್ಬೇಕು. ಪಾನಿಪುರಿನೇ ತಿನ್ಬೇಕು ಅಂದ್ರೆ ಕೃಷ್ಣನ್ಗೋಸ್ಕರ ಮಾಡಿ. ಏನಿದೆ ಪಾನಿಪುರಿ ಮಾಡೋದೊಂದು ದೊಡ್ಡ ಬ್ರಹ್ಮವಿದ್ಯೆನ? ಅದೇನ ಇಷ್ಟು ದೊಡ್ಡ ಬ್ರಹ್ಮವಿದ್ಯೆನ ಅರ್ಥ ಮಾಡ್ಕೋತಾ ಇದೀವಿ. ಪಾನಿಪುರಿ ಮಾಡಿ ಭಗವಂತನಿಗೆ ಅರ್ಪಿಸಿ ತಿನ್ಬೋದಲ್ಲ, ಪ್ರಸಾದ ಮೂಲಕ ತಿನ್ಬೋದಲ್ಲ. ಅದಕ್ಕೆ ಅನುಮತಿ ಕೃಷ್ಣ ಕೊಟ್ಟಿದ್ದಾನೆ ಅಲ್ವಾ. ನನಗೆ ಅರ್ಪಿಸಿ ನನ್ನ ವಿಶೇಷ, ನನ್ನ ಏನಂತಾರೆ ಕೃಷ್ಣನ ಒಂದು ಎಂಜಿಲು ತಗೊಂಡ್ರೆ ಯಾವ ದೋಷನೂ ಇರಲ್ಲ ನಮ್ಗೆ. ಅವಾಗ ಅವನ ಉಚ್ಚಿಷ್ಟ ಅಲ್ವಾ. ಓನ್ಲಿ ಕೃಷ್ಣ ಅಂಡ್ ಗುರುದ್ ಮಾತ್ರ ತಗೋಬೇಕಂತೆ ನಾವು ಉಚ್ಚಿಷ್ಟ, ಮತ್ಯಾವುದು ತಗೋಬಾರ್ದು. ಭೌತಿಕ ವ್ಯಕ್ತಿಗಳದು ಮುಟ್ಲೂಬಾರ್ದು ನಾವು. ಅಷ್ಟು ಕರ್ಮ ಅವ್ರದ್ದಿರತ್ತೆ, ಅವ್ರದ್ದು ನಮಗ್ ಕೊಡ್ತಾರ ಆಮೇಲೆ.
ಅವನಿಗೆ ಭಕ್ತಿ ಸೇವೆ ಮತ್ತು ಫಲಾಪೇಕ್ಷಿತ ಕರ್ಮ ಇವುಗಳಲ್ಲಿನ ವ್ಯತ್ಯಾಸವು ನಿಶ್ಚಲವಾಗಿ ತಿಳಿದಿರುತ್ತದೆ. ಫಲಾಪೇಕ್ಷಿತ ಕರ್ಮ ಅಂದ್ರೇನು? ಮಾಮೂಲು ಕಾರ್ಯಗಳು. ಫಲಾಪೇಕ್ಷಿತ ಅಂದ್ರೆ ರಿಸಲ್ಟ್ಗೆ ಫ್ರೂಟ್ಸ್ ಬೇಕು, ರಿಸಲ್ಟ್ಸ್ ಬೇಕು. ನಂಗೆ ಆ ಕೊರತೆ ಇದೆ, ಈ ಹರಕೆ ಇದೆ, ಆ ಕೋರಿಕೆ ಇದೆ, ನಮ್ ಕೋರಿಕೆ ಈಡೇರಿಸಂಥದ್ದು ಅಲ್ವಾ? ಅಂತ ಕರ್ಮದ ಮೇಲೆ ಕರ್ಮಿಗಳು ನಂಬ್ಕೊಂಡಿರ್ತಾರೆ. ಬಟ್ ಕೃಷ್ಣ ಕಾನ್ಶಿಯಸ್ ಪೀಪಲ್ ಏನ್ ಮಾಡ್ತಾರೆ? ಭಕ್ತಿ ಸೇವೆದಲ್ಲಿ ಅವರೆಲ್ಲ ಕಾರ್ಯಗಳನ್ನ ಮಾಡ್ತಾರೆ. ಕೃಷ್ಣನಿಗೆ ಅರ್ಪಿಸ್ಕೊ ಆಫೀಸ್ ಕೆಲಸ ಮಾಡ್ತಾರೆ, ಸ್ಕೂಲ್ ಕೆಲಸ ಇರ್ಬೋದು, ಅಡಿಗೆ ಮನೆ ಕೆಲಸ ಇರ್ಬೋದು, ಮನೆ ಮಕ್ಳು ನೋಡ್ಕೊಳ್ಳೋ ಕೆಲಸ ಇರ್ಬೋದು, ಹಿರಿಯರ್ ನೋಡೋದಿರ್ಬೋದು, ಯಾರ್ದೇ ಇರ್ಬೋದು. ಕೃಷ್ಣನ ರೆಪ್ರೆಸೆಂಟೇಟಿವ್ ಅನ್ಕೊಂಡು ನಾವು ನೋಡ್ಕೋಬೇಕಷ್ಟೇ ಅವ್ರನ್ನ ಅಲ್ವಾ? ಕೃಷ್ಣ ಪರಮಾತ್ಮನಾಗ ಎಲ್ಲರಲ್ಲೂ ಇದ್ಮೇಲೆ ನಾವು ಎಲ್ಲರಲ್ಲೂ ಕೃಷ್ಣನೇ ನೋಡ್ಬೇಕು. ಅವ್ರ ಭೌತಿಕ ರೂಪ ನೋಡ್ಬಿಟ್ಟು ನಾವು ಕ್ಯಾರಿಡ್ ಅವೇ ಆಗ್ಬಾರ್ದು. ಆಯ್ತಾ? ಅತ್ತೆ ಆಗಿರ್ಬೋದು, ಗಂಡ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದು ಕೃಷ್ಣ ಹೇಳ್ತಾ ಇರೋದು. ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೇಕು. ಅಲ್ಲಿ ಪರಮ ಸತ್ಯವನ್ನು ಅರಿತವನಿಗೆ ಭೌತಿಕದಲ್ಲಿ ಸಂಘದಲ್ಲಿನ ತನ್ನ ಪೇಚಿನ ಪರಿಸ್ಥಿತಿಯ ಕುರಿತಾಗಿ ಮಾನವರಿಕೆಯಾಗಿರುತ್ತದೆ. ತಾನು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ವಿಭಿನ್ನ ಅಂಶ ಎಂದು ಹಾಗೂ ಐಹಿಕ ಸೃಷ್ಟಿಯ ಪಾಲಭಾಗಬಾರದು ಎಂದು ಅವನಿಗೆ ತಿಳಿದಿರುತ್ತದೆ. ಫಸ್ಟ್ ಆಫ್ ಆಲ್ ನಾವು ಈ ಪ್ರಪಂಚಕ್ಕೆ ಸೇರಿದವರೇ ಅಲ್ಲ. ನಾವೇನು ಈ ಶರೀರ ನಾವು ನಾವು ಅಂತಿರ್ತೀವೋ, ಇದು ಭೌತಿಕ ಪ್ರಕೃತಿ ಕೊಟ್ಟಿರೋಂಥದ್ದು ಈ ಶರೀರ ಅಲ್ವಾ? ಪಂಚಭೂತದಿಂದ ಮಾಡಿರೋಂಥ ಈ ಶರೀರ. ನಾವು ಆಧ್ಯಾತ್ಮಿಕ ಜೀವಿಗಳು, ಸ್ಪಿರಿಚುವಲ್ ನೇಚರ್ ನಾವು. ಮತ್ತೆ ಈ ಶರೀರ ನಾವೇಗ ಆಗ ಸಾಧ್ಯ ಅಲ್ವಾ? ಈ ಶರೀರ ಕೊಟ್ಟಿರೋ ಈ ಪ್ರಕೃತಿ ನಮ್ಮೂರಾಗ ಆಗ ಸಾಧ್ಯ? ಇದು ನಮ್ಮೂರು ಅಲ್ಲ, ಈ ಶರೀರ ನಮ್ದು ಅಲ್ಲ ಅಲ್ವಾ? ನಮ್ ದುನಿಯಾ, ನಮ್ ಲೋಕ ಬಂದ್ಬಿಟ್ಟು ಭಗವಂತ ಇರೋ ಕಡೆ ಇರೋದು ನಮ್ ಲೋಕ. ಅಲ್ಲಿ ನಿಜವಾಗ್ಲೂ ಅಲ್ಲಿಗೆ ಹೋಗಿ ಸೇರಿದ್ರೆ ಅವಾಗ ನಾವು ಮನೆಗೆ ಮುಟ್ಟಿದ್ವಂಗ ಅರ್ಥ. ಅಲ್ಲಿವರೆಗೂ ನಾವು ಎಲ್ಲೋ ಬೇರೆ ಕಡೆ ಬಂದಂಗೆ, ಟೆಂಪ್ರರಿ ಫೇಸ್, ಎಲ್ಲ ಊರಿಗೆ ಬಂದಂಗೆ. ಬಟ್ ಊರಿಗೆ ಬಂದು ನಾವು ವಾಪಸ್ ಮನೆಗೆ ಹೋಗ್ತೀವಲ್ಲ, ದಿನ ಆದ್ಮೇಲೆ, 1 ತಿಂಗಳಾದ್ಮೇಲೆ, 6 ತಿಂಗಳಾದ್ಮೇಲೆ ಅಲ್ವಾ? ಸೊ ಅದು ನಮ್ಗೆ ತಿಳಿ ಹೇಳ್ತಾ ಇರೋದು, ನಮ್ಮ ಮನೆ ಇರೋದು ಭಗವಂತನ ಧಾಮದಲ್ಲಿ. ಅದು ನಮ್ ನಿಜವಾದ ಮನೆ. ಅಲ್ಲಿ ನಾವು ಪೂರ್ತಿ ನಿಜವಾದ ಸ್ಥಿತಿಗೆ ಬಂದಿರಬಹುದು. ನಾವು ನಿಜವಾದ ಸ್ಥಿತಿ ಅಂದ್ರೆ, ಒಂದು ರೋಗ ಬಂದಾಗ ಒಂದು ರೋಗಿಗೆ ಸರಿಯಾಗಿ ತಿನ್ನಕ್ಕಾಗಲ್ಲ, ಸರಿಯಾಗಿ ಆಕ್ಟಿವಿಟೀಸ್ ಅವ್ನು ಮಾಡೋದಕ್ಕಾಗಲ್ಲ, ಅವ್ನ ದಿನಚರ್ಯ ಎಲ್ಲ ಪೂರ್ತಿ ಡಿಸ್ಟರ್ಬ್ ಆಗ್ಬಿಡುತ್ತೆ. ಹೌದಲ್ವಾ? ಅದೇ ಅನ್ನ ಸಾರು ಅವನಿಗೆ ರುಚಿ ಹತ್ತಲ್ಲ, ಪಲ್ಯ ಗಿಲ್ಯ ಏನೋ ಅವನಿಗೆ ಸೇರಲ್ಲ, ಅವ್ನು ತಿನ್ನೋದು ಕಮ್ಮಿ ಮಾಡ್ಬಿಡ್ತಾನೆ ಅಲ್ವಾ? ಸೊಪ್ಪೆ ಆಗ್ಬಿಡ್ತಾನೆ, ಆಕ್ಟಿವಿಟಿ ಇರಲ್ಲ, ಡಲ್ ಆಗ್ಬಿಡ್ತಾನೆ. ಅವ್ನ ಸಹಜ ಸ್ಥಿತಿಯಲ್ಲಿ ಹೆಂಗ್ ಇದ್ದಂಗ ಅರ್ಥನ ಇಲ್ಲ ಅಲ್ವಾ? ಅದೊಂದು ರೋಗಿಷ್ಠ ಸ್ಥಿತಿ, ಅದು ಡಿಸೀಸ್ಡ್ ಕಂಡೀಷನ್ ಅಲ್ವಾ? ಅವ್ನು ನಾರ್ಮಲ್ ಆದಾಗ ಹೆಂಗಿರ್ತಾನ, ಅವನು ಪೂರ್ತಿ ಲವಲವಿಕೆಯಿಂದ ಇರ್ತಾನೆ, ಎಲ್ಲ ತಿಂತಾನೆ, ಎಲ್ಲ ನಡ್ಕೊಂಡು ಹೋಗ್ತಾನೆ, ಎಲ್ಲಾ ಕಡೆ ಹೋಗ್ತಾನೆ, ಎಲ್ಲ ಕೆಲಸ ಮಾಡ್ತಾನೆ ಅಲ್ವಾ? ಮಲಗಿರಲ್ಲ ಅವನು ಮಂಚದ ಮೇಲೆ. ಸೊ ನಿಜವಾದ ಸ್ಥಿತಿಗೆ ಬರೋದು ಅಂದ್ರೆ ಆ ಹೆಲ್ದಿ ಕಂಡೀಷನ್ ಬಂದಲ್ಲ ವ್ಯಕ್ತಿ, ಅವ್ನ್ ಗುಣ ಆದ್ನಲ್ವಾ, ಅವ್ನ್ ರೋಗ ಹೋಯ್ತಲ್ವಾ, ಆ ರೋಗ ನಿವಾರಣೆ ಆದ್ಮೇಲೆ ಏನೊಂದ್ ಸ್ಥಿತಿಗೆ ಬಂದಿದ್ದಾನೋ ಅದು ನಿಜವಾದ ಸ್ಥಿತಿ. ಸೊ ಕೃಷ್ಣ ಪ್ರಜ್ಞೆದಲ್ಲಿ ಇರೋದು ಅಂದ್ರೆ ಆ ಸ್ಥಿತಿದಲ್ಲಿ ಇದ್ದಂಗೆ ನಾವು. ಈಗ ಸದ್ಯದಲ್ಲಿ ನಾವು ಆ ಸ್ಥಿತಿಯಲ್ಲಿ ಇದೀವ? ಎಷ್ಟು ಮಟ್ಟಿಗೆ ಇದೀವಿ ನಾವು? ಸ್ವಲ್ಪ ಇರ್ಬೋದು ಅಲ್ವಾ? ಅದು ನಮ್ಗೆ ಗೊತ್ತು, ಅಟ್ಲೀಸ್ಟ್ ಥಿಯರಿಟಿಕಲ್ ಆಗಾದ್ರೂ ನಮಗೆ ಅರ್ಥ ಆಗ್ತದೆ. ಓ, ಗುಣ ಆದ್ಮೇಲೆ ನಾನು ಚೆನ್ನಾಗಿ ತಿನ್ಬೋದಪ್ಪ, ಗುಣ ಆದ್ಮೇಲೆ ನಾನು ಎಲ್ಲಾ ಕಡೆ ಓಡಾಡ್ಬೋದು, ಎಲ್ಲಿ ಬೇಕಾದ್ರೆ ಹೋಗ್ಬೋದು ಅಲ್ವಾ? ನಮಗ್ ಗೊತ್ತದು. ಹಂಗೆ ನಾವು ಗುಣ ಆಗಿದೀವಿ ಅಂದ್ರೆ ನಾವು ಓನ್ಲಿ ಕೃಷ್ಣನ್ ಬಗ್ಗೆ ಕೇಳಕ್ಕೆ ಇಷ್ಟಪಡ್ತೀವಿ. ಕೃಷ್ಣನ್ ವಿಷಯನೇ ನಾವು ಏನಂತೀವಿ, ಅದೇ ಬೇಕು ಅಂತ ಕೋರ್ಕೋತೀವಿ ನಾವು, ಅದನ್ನೇ ಪ್ರಾರ್ಥಿಸ್ಕೋತೀವಿ ನಾವು, ಅದೇ ನಮ್ಗೆ ಇಷ್ಟ ಆಗತ್ತೆ. ಭೌತಿಕ ವಸ್ತು ಬಗ್ಗೆ ನಮ್ಗೆ ಆ ಟೇಸ್ಟೇ ಹೋಗ್ಬಿಡತ್ತೆ. ಬೇಡಪ್ಪ ಅನ್ಸತ್ತೆ. ಉಪಯೋಗ ಎಲ್ಲ ಟೈಮ್ ಪಾಸ್ ಹೊಡಿತಾ ಇದ್ರೆ ಮಾತುಗಳು, ಯಾರು ಬಂದ್ಬಿಟ್ಟು ಟೈಮ್ ಎಲ್ಲ ವೇಸ್ಟ್ ಮಾಡ್ತಾರಪ್ಪ ಇವ್ರು ಅನ್ಸತ್ತೆ ನಮ್ಮ ಮನ್ಸಿಗೆ. ಅವ್ರಿಗೆ ಏನಾದ್ರು ಒಳ್ಳೆ ವಿಷಯ ಹೇಳೋಣ ಅಂತ ಕೃಷ್ಣ ಪ್ರಜ್ಞೆ ವಿಷಯ ಹೇಳಕ್ ಶುರು ಮಾಡ್ತೀವಿ ಅಲ್ವಾ? ನಮ್ ಟೈಮ್ ಎಲ್ಲ ಹಾಳು ಮಾಡ್ತಾರೆ, ನಮ್ಮ ಆಯುಷ ಎಲ್ಲ ಮುಗಿತಾ ಇದೆ ಅನ್ಸತ್ತೆ. ಹಾಗಾಗಿ ಸಹಜ ಸ್ಥಿತಿಗೆ ಬರ್ತೀವಿ ನಾವು.
ಗೊತ್ತಾಗ್ತಿದ್ಯಾ? ಸೊ ಇವಾಗ ಸದ್ಯದಲ್ಲಿ ನಮ್ಗೆ ಭೌತಿಕದ ಮೇಲೆ ಆಸಕ್ತಿ ಇದೆ ಅಂದ್ರೆ ಇನ್ನ ನಮ್ಮ ರೋಗ ಪೂರ್ತಿಯಾಗಿ ನಿವಾರಣೆ ಆಗಿಲ್ಲ. ಅದಕ್ಕೆ ಪ್ರಭುಪಾದ ಏನಂತಾರೆ, ಇಸ್ಕಾನ್ ಅಂದ್ರೆ ಇದೊಂದು ಹಾಸ್ಪಿಟಲ್ ಇದ್ದಂಗೆ, ಆಸ್ಪತ್ರೆ ಇದ್ದಂಗೆ. ಇಲ್ಲೆಲ್ಲರೂ ರೋಗಿಗಳೇ ಇರೋದು, ಎಲ್ಲರೂ, ಎಲ್ಲ ಇಡೀ ಪ್ರಪಂಚನೇ ರೋಗ ಇದೆ. ಆದ್ರೆ ಯಾರು ಇಲ್ಲಿದಾರೋ ಅವ್ರು ಟ್ರೀಟ್ಮೆಂಟ್ ತಗೊಂತಿದಾರೆ ಅಂತ ಅರ್ಥ, ಇಸ್ಕಾನ್ ಅಲ್ಲಿರೋರು ಅಲ್ವಾ. ನಾವು ಕೃಷ್ಣ ಕಥೆ ಕೇಳ್ತಾ ಇದೀವಿ, ಹರಿನಾಮ ಹೇಳ್ತಾ ಇದೀವಿ, ಪ್ರಸಾದ ತಿಂತಾ ಇದೀವಿ. ಸೊ ಟ್ರೀಟ್ಮೆಂಟ್ ತಗೊಂತಾ ಇರೋನು ಒಂದಲ್ಲ ಒಂದಿನ ಗುಣ ಆಗ್ತಾನಲ್ವಾ? ನೀವ್ ಹೇಳಿ, ಹೌದಾ ಅಲ್ವಾ? ಆಗ್ತಾನೆ ಆಗಲ್ವಾ? ಆಗ್ತಾರೆ ಮಾತಾಜಿ. ಆಗ್ತಾರೆ ಅವ್ರು. ಟ್ರೀಟ್ಮೆಂಟ್ ತಗೊಳ್ದೇನೆ ಹೊರಗಡೆ ಇರೋರು, ಅವ್ರದ್ದು ಪರಿಸ್ಥಿತಿ ಇನ್ನೂ ಡೇಂಜರಸ್ ಅಲ್ವಾ? ಅವ್ರ ರೋಗ ಜಾಸ್ತಿ ಆಯ್ತು ಅಂದ್ರೆ ಸತ್ತು ಹೋಗ್ಬೋದು ಅವರು ಅಲ್ವಾ? ಅದೇ ರೋಗದಲ್ಲಿ ಸತ್ತೋಗ್ಬಿಡ್ಬೋದು ಅವರು, ಬಳಲಿ 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 ಅವರು ಸತ್ತೋಗ್ಬಿಡ್ತಾವ್ರು ಅಲ್ವಾ? ಸೊ ಅವ್ರ ಅವ್ರ ಟ್ರೀಟ್ಮೆಂಟೇ ಇಲ್ಲ ಅವ್ರದ್ದು. ಸೊ ಅವ್ರ ಕಂಡೀಷನ್ ತುಂಬಾ ಹಾರಿಬಲ್ ಇರುತ್ತೆ. ನಾವು ಟ್ರೀಟ್ಮೆಂಟ್ ಪೂರ್ತಿ ತಗೊಂಡ್ರೆ ನಾವು ಗುಣ ಆಗ್ತೀವಿ, ಅರ್ಧಂಬರ್ಧ ತಗೊಂಡ್ರೆ ಸ್ವಲ್ಪನೇ ಗುಣ ಆಗ್ತೀವಿ, ಇನ್ನೂ ಸ್ವಲ್ಪ ಉಳಿದಿರುತ್ತೆ ರೋಗ. ಹಾಗಾಗಿ ಪೂರ್ತಿಯಾಗಿ ತಗೋಬೇಕಾ ಅರ್ಧ ತಗೋಬೇಕಾ? ಪೂರ್ತಿಯಾಗಿ ತಗೋಬೇಕು ಮಾತಾಜಿ. ಅರ್ಥ ತಗೊಂಡ್ರೆ ಪ್ರಯೋಜನ ಏನಿಲ್ಲ ಮಾತಾಜಿ. ಹಾ, ತಿರ್ಗಾ ನಾವು ಕಾಲಿಂದ ನರಳಬೇಕೆ, ನರಳದೆ ಹಾ. ಕತೆ ನಮ್ಗೆ. ಅರ್ಧ ತಗೊಂಡ್ರೆ ತಿರ್ಗಾ ರೋಗ ಜಾಸ್ತಿ ಆಗಲ್ವಾ? ಇನ್ಫೆಕ್ಷನ್ ಮಾಡೇ ಇತ್ತು ಅಂದ್ರೆ ಏನಾಗತ್ತೆ, ಇನ್ಫೆಕ್ಷನ್ ಮತ್ತೆ ಬರತ್ತಲ್ವಾ? ಎಷ್ಟೊತ್ತು ಸರಿ ಹೇಳಲ್ವಾ ಮಕ್ಳಿಗೆ, ಪೂರ್ತಿಯಾಗಿ ಹೋಗಿಲ್ಲ ಅದಕ್ಕೆ ಆ ಇನ್ಫೆಕ್ಷನ್ ಮತ್ತೆ ಬಂದಿದೆ ಅಂತ ಹೇಳಲ್ವಾ ಮಕ್ಳಿಗೆ? ನಮಗೂ ಹೇಳ್ತಾರೆ ಪೂರ್ತಿ ತಗೋಬೇಕು. ಸೊ ಹಾಗಾಗಿ ನಾವು ಟ್ರೀಟ್ಮೆಂಟ್ ತಗೊಂತಿದೀವಿ ಅಂತ ಅರ್ಥ ಇಸ್ಕೊಂಡಿದ್ರೆ. ಸೊ ನಮ್ ಚಾನ್ಸಸ್ ತುಂಬಾ ಬೆಟರ್, ನಮ್ದು ಆರ್ ಮಚ್ ಫಾರ್ ಬೆಟರ್ ದೆನ್ ದೆಮ್ ಔಟ್ಸೈಡರ್ಸ್, ಯಾರು ಟ್ರೀಟ್ಮೆಂಟ್ ತಗೊಂತಿಲ್ವೋ. ಗೊತ್ತಾಯ್ತಾ? ಸೊ ಹಾಗಾಗಿ ಇವನಿಗೆ, ಕೃಷ್ಣ ಪ್ರಜ್ಞದಲ್ಲಿ ಇರೋನಿಗೆ ಗೊತ್ತು ಇವನು ಭಗವಂತನ ಅಂಶ ಅಂತ. ಹಾಗಾಗಿ ಇವನ್ ಕಾರ್ಯ ಮಾಡ್ಬೇಕಾದ್ರೆ ಅವ್ನು ಎಚ್ಚರಿಕೆಯಿಂದ ಮಾಡ್ತಾನೆ, ಕೃಷ್ಣನ ಸೇರಿಸಿ ಮಾಡ್ತಾನೆ, ಭಗವಂತನಿಗೆ ಅರ್ಪಿಸಿ ಮಾಡ್ತಾನೆ. ಇವನು ಅವನು ಮಾಡೋದು ತುಂಬಾ ಅಜಗಜಾಂತರ ವ್ಯತ್ಯಾಸ. ಇವನು ಫ್ಯಾಮಿಲಿ ಜೊತೆ ಇರ್ಬೋದು, ಕೃಷ್ಣ ಪ್ರಜ್ಞೆದಲ್ಲಿ ಇರೋನು, ಹೆಂಡತಿ ಮಕ್ಕಳು ಎಲ್ಲ ಇರ್ಬೋದು, ನೋಡೋದಿಕ್ಕೆ ಒಂದೇ ಅನ್ಸ್ಬೋದು, ಪಕ್ಕದಲ್ಲಿರೋ ಕರ್ಮಿ ಮನೇನು ಒಂದೇ ಇರ್ಬೋದು, ಇವಂದು ಒಂದೇ ಅನ್ಸ್ಬೋದು, ಆದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ಇಲ್ಲೊಂದು ಮಾಡ್ತಾ ಇರೋದು ಭಗವಂತನ ಭಕ್ತನಾಗಿ ನಡ್ಕೋತಾ ಇರೋದು ಅಲ್ವಾ? ನಾನು ಭಗವಂತನ ಭಕ್ತ ಅಂತ ಅನ್ಕೊಂಡು ಅವನು ಕಾರ್ಯ ಮಾಡ್ತಿರ್ತಾನೆ, ಅವನ ಆಫೀಸ್ ಕಾರ್ಯನೋ ಮನೆ ಕೆಲಸನೋ ಏನೇ ಇರ್ಬೋದು. ಅಲ್ಲಿ ಅವರು ಅಜ್ಞಾನದಲ್ಲಿ ಇದ್ಕೊಂಡು ನಾನೇ ಈ ಶರೀರ ಅಂತ ಭಾವಿಸ್ಕೊಂಡು ಒಂದು ಪ್ರಾಣಿಗಳ ತರ ಜೀವನ ಮಾಡ್ತಿರ್ತಾರೆ. ಏನಾದ್ರು ಕರೀತಾರೆ ಗೃಹಮೇಧಿ. ಸೊ ತನ್ನ ಪರಿಶುದ್ಧ ಅಸ್ತಿತ್ವದಲ್ಲಿ ತನ್ನ ಚಟುವಟಿಕೆಗಳನ್ನು ದೇವೋತ್ತಮ ಪರಮಪುರುಷನ ಕೃಷ್ಣನ ಭಕ್ತಿ ಸೇವೆಗೆ ಇಡುವುದು ಅವನ ಕರ್ತವ್ಯ. ಸೊ ಅವನು ಕೃಷ್ಣ ಪ್ರಜ್ಞೆ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ. ಇಂದ್ರಿಯ ಚಟುವಟಿಕೆಗಳು ಎಲ್ಲವೂ ಸನ್ನಿವೇಶಕ್ಕೆ ಸೀಮಿತ ಮತ್ತು ತಾತ್ಕಾಲಿಕ. ಎಷ್ಟು ಬೇಕೋ ಅಷ್ಟು ಇಂದ್ರಿಯ ತೃಪ್ತಿ ಅನ್ನೋದು ಝೀರೋ ಮಾಡೋದಕ್ಕೆ ಆಗಲ್ಲ. ಜಸ್ಟ್ ಲೈಕ್ ನಾವು ಉಪ್ಪು ಎಷ್ಟು ತಗೋತೀವೋ ಹಾಗೆ, ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ತಗೋಬೇಕು. ಅದನ್ನ ಓವರ್ ಗ್ರ್ಯಾಂಡ್ ಆಗಿ ಮಾಡೋದಲ್ಲ. ನಮ್ಗಿವಾಗ ಇವತ್ತಿನ ಕಾಲದಲ್ಲಿ ಹೆಂಗಾಗಿದೆ ಅಂದ್ರೆ, ಶೂಸ್ ಹಾಕೋಬಹುದು ಕಾಲಿಗೆ, ಆದ್ರೆ ಆ ಶೂಸ್ ಅಡಿಡಾ ಶೂಸೇ ಆಗಿರ್ಬೇಕು ಅಂದ್ರೆ, ನೈಕಿನೇ ಆಗಿರ್ಬೇಕು ಅಂದ್ರೆ ಅದು ಜಾಸ್ತಿ ಆಯ್ತು. ಏನೋ ಎಷ್ಟು ಸಿಂಪಲ್ ಜೀವನ ಮಾಡ್ಕೊಂಡಿದ್ರೆ ಅವನು ಹ್ಯಾಪಿ ಆಗಿರ್ಬೋದು, ಅವಾಗ ಅದಕ್ಕೆ ಮೋಹ ಇರೋದಿಲ್ಲ ಅದ್ರ ಬಗ್ಗೆ. ಬಟ್ ಇವತ್ತಿನ ಜೀವನದಲ್ಲಿ ಎಲ್ಲ ಬರೀ ಗ್ಲಾಮರು, ಬ್ರ್ಯಾಂಡು ಅಲ್ವಾ? ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅನ್ನೋದು ಇಲ್ವೇ ಇಲ್ಲ. ಹೈ ಥಿಂಕಿಂಗ್ ಸಿಂಪಲ್ ಲಿವಿಂಗ್ ಆಗೋಗಿದೆ ಅನ್ನೋದು. ಹಾಕೊಳ್ಳೋದೇನೋ ದೊಡ್ಡ ದೊಡ್ಡ ಬ್ರ್ಯಾಂಡ್ ಬಟ್ಟೆಗಳು, ಮಾತು ನೋಡಿದ್ರೆ ಮಾತಾಡೇನೋ ಒಂದು ಅರ್ಥನೇ ಇಲ್ದರ ಮಾತು ಅಲ್ವಾ? ತುಂಬಾ ಲೋ ವ್ಯಾಲ್ಯೂ ಮಾತು. ಅದಲ್ಲ ನಮ್ ಕಾನ್ಸೆಪ್ಟ್, ಅದಲ್ಲ. ತುಂಬಾ ಸಿಂಪಲ್ ಜೀವನ ನಾವು ಮಾಡ್ತೀವಿ. ಬಟ್ ಯೋಚನೆ ನೋಡಿದ್ರೆ ಗೋಲೋಕವರೆಗೂ ನಾವು ಮುಟ್ಟಕ್ಕೆ ಪ್ಲಾನ್ ಆಗ್ತಿದ್ವಿ ಅಲ್ವಾ? ಗೋಲೋಕನ ಮುಟ್ಟೋದಕ್ಕೆ, ಈ ಸೂಕ್ಷ್ಮ ಶರೀರದಿಂದ ಬಿಡುಗಡೆ ಆಗೋದಿಕ್ಕೆ ನಮ್ಮ ಪ್ಲಾನ್ ಇರೋದು. ಅದು ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಬೇರೆ ಯಾವ ಮಾರ್ಗದಲ್ಲೂ, ಬೇರೆ ಯಾವ ಯೋಗ ಪದ್ಧತಿದಲ್ಲೂ ಸೂಕ್ಷ್ಮ ಶರೀರದಿಂದ ಬಿಡುಗಡೆ ಆತ್ಮಕ್ಕೆ ಸಿಗೋದೇ ಇಲ್ಲ. ಯಾವಾಗ್ಲೂ ಮನಸ್ಸು, ಬುದ್ಧಿ, ಅಹಂಕಾರ ಇದ್ದೇ ಇರುತ್ತೆ. ಸೊ
ನಿಜವಾದ ಗೆಲುವು ಮುಕ್ತಿ ಅಂದ್ರೆ ಆ ಸ್ಥೂಲ ಶರೀರ ಜೊತೆ ಸೂಕ್ಷ್ಮ ಶರೀರ ಕೂಡ ಸತ್ತು ಹೋಗ್ಬೇಕು. ಅವಾಗ್ಲೇ ಆ ಜೀವಿ ಸ್ವತಂತ್ರರಾಗ್ತಾನೆ ಅಲ್ವಾ? ಸೊ ಆ ಸೂಕ್ಷ್ಮ ಶರೀರ ತುಂಬಾ ಮುಖ್ಯ. ಯಾವುದು? ಮನಸ್ಸು, ಬುದ್ಧಿ, ಅಹಂಕಾರ. ಈಗ ನಾವು ಮಾತಾಡ್ತಾ ಇರೋದು ಅಹಂಕಾರದ ಬಗ್ಗೆ. ಅಂದ್ರೆ ಏನ್ ನಾನು 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 ಅಂತ ಭಾವಿಸ್ತೀವಲ್ವಾ, ಅದೇ ನಾನು ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ನಾನು ಯಾರು ಅನ್ನೋದು. ನಾನು ಯಾರು ಅಂದ್ರೆ ಭಗವಂತನ ಅಂಶ ಅಲ್ವಾ? ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾಗುಣೇಶು ವರ್ತಂತ ಇತಿ ಮತ್ವಾನ ಸಜ್ಜತೆ. ಆತನಿಗೆ ಸಹಜವಾಗಿ ಭೌತಿಕ ಇಂದ್ರಿಯಗಳ ಚಟುವಟಿಕೆಗಳಲ್ಲಿ ಆಸಕ್ತಿ ಇರುವುದಿಲ್ಲ. ತನ್ನ ಬದುಕಿನ ಐಹಿಕ ಸ್ಥಿತಿಯು ಭಗವಂತನ ಪರಮ ನಿಯಂತ್ರಣದಲ್ಲಿದೆ ಎಂದು ಅವನಿಗೆ ಗೊತ್ತು. ವಿವಿಧ ಬಗೆಯ ಪ್ರಾಪಂಚಿಕ ಪ್ರತಿಕ್ರಿಯೆಗಳು ಅವನ ಮನಸ್ಸನ್ನು ಕಲಕುವುದಿಲ್ಲ, ಡಿಸ್ಟರ್ಬ್ ಮಾಡೋದಿಲ್ಲ. ಕೃಷ್ಣ ಕಾನ್ಷಿಯಸ್ ಡಿವೋಟಿಗೆ ಏಕಾದಶಿ ದಿನ ಬಂದ್ಬಿಟ್ಟು ಟೆಂಪ್ಟ್ ಮಾಡಿದ್ರೆ ಅವನಿಗೆ ಗೊತ್ತು, ಲಾಜಿಕ್ ಆಗಿ ಅವನ ಬುದ್ಧಿ ಹೇಳತ್ತೆ, ಏಕಾದಶಿ ಇವತ್ತು ನಾನು ಮುಟ್ಟೋದಿಲ್ಲ, ನೀನು ಏನಾದ್ರೂ ಮಾಡ್ಕೊಡೋ ಅಲ್ವಾ? ನಾಗಮಣಿ ಮಾತಾಜಿ ಏಕಾದಶಿ ದಿವಸ ಏನ್ ಮಾಡ್ತಾರೆ? ಫ್ಯಾಮಿಲಿ ಫಂಕ್ಷನ್ ಇದ್ರೆ ಡಬ್ಬದಲ್ಲಿ ಸಾಬುದಾನ ಮಾಡ್ಕೊಂಡು ತಗೊಂಡೋಗಿ ಅಲ್ಲಿ ತಿಂತಾರ. ಅವ್ರು ಪುರೋಹಿತರು ಕೇಳ್ತಿದ್ದಾರೆ, ಏನಿವತ್ತು ನೀವು ಏನ್ ತಗೊಂತಿದ್ದೀರಾ ಇವತ್ತು ಅಂದ್ರೆ, ಅಲ್ಲಿ ತಗೊಳ್ಳಿಲ್ವಾ ಊಟ ಅಂದ್ರೆ, ಇಲ್ಲ ಇವತ್ತು ನಮ್ದು ಏಕಾದಶಿ ಇದೆ, ವ್ರತ ಮಾಡ್ತಾ ಇದ್ದೀನಿ, ನಾನು ಅದಕ್ಕೆ ಪ್ರಸಾದ ತಗೊಂಬಂದಿದ್ದೀನಿ, ನಂಗೆ ಸಾಕು. ಅಪ್ಪ ನೀವು ತುಂಬಾ ಗ್ರೇಟ್ ಅಪ್ಪ. ಪುರೋಹಿತರು, ಬ್ರಾಹ್ಮಣರು ಹೆಸರಿಗೆ ಯಾರು ಮಾಡ್ಬೇಕು ಏಕಾದಶಿ? ಎಲ್ಲರೂ ಮಾಡ್ಬೇಕು. ಏಕಾದಶಿ ಇಸ್ ಕಂಪಲ್ಸರಿ ವ್ರತ. ಗೊತ್ತಾ ನಿಮ್ಗೆ? ಯಾವ ವ್ರತನೂ ಕಂಪಲ್ಸರಿ ಅಲ್ಲ, ಏಕಾದಶಿ ಮಾತ್ರ ಕಂಪಲ್ಸರಿ. ಚೈತನ್ಯ ಮಹಾಪ್ರಭುನೇ ಅವ್ರ ತಾಯಿಗೆ ಹೇಳಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡು, ನೀನು ಒಂದೇ ನಂಗೆ ಬೇಕಾಗಿರೋದು ನಿನ್ನಿಂದ ಒಂದು ರಿಕ್ವೆಸ್ಟ್, ನೀನು ಏಕಾದಶಿ ವ್ರತ ಮಾತ್ರ ಬಿಡದೇನೆ ಮಾಡ್ಬೇಕು, ಎಲ್ಲಾ ಏಕಾದಶಿ ವ್ರತನೂ ಮಾಡ್ಬೇಕು. ಪ್ರಭುಪಾದರು ಎಷ್ಟು ಪರ್ಫೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ, ಸಾಧನಾನ, ನಮ್ ಕೃಷ್ಣ ಕಾನ್ಶಿಯಸ್ನೆಸ್ನ ಪರ್ಫೆಕ್ಟ್ ಆಗಿ ಎಲ್ಲಾನು ಯಾವ್ದು ಮೋಸ್ಟ್ ಇಂಪಾರ್ಟೆಂಟು ಅದೇ ನಮಗೆ ಕೊಟ್ಟಿರೋದು. ಯಾವ್ದು ಚಿಕ್ಕ ಪುಟ್ಟದಲ್ಲ ಗೊತ್ತಾಗ್ತಿದೆ. ನಾವು ಉಡುಗೆ ತೊಡುಗೆದಲ್ಲಿ ಜಾಸ್ತಿ ಹೋಗೋದಿಲ್ಲ. ದೊಡ್ಡ ಗಡ್ಡ ಬಿಡೋದು, ದೊಡ್ಡ ದೊಡ್ಡ ಹೋಮ ಮಾಡೋದು, ಮಂತ್ರಗಳು ಉಚ್ಚಾರಣೆ ಮಾಡ್ಕೊಂಡು, ಅದೆಲ್ಲ ಹೊರಗಡೆ ತೋರಿಸೋದಿಕ್ಕೆ ಪ್ರಪಂಚಕ್ಕೆ. ಅಫ್ಕೋರ್ಸ್ ಮಂತ್ರ ಉಚ್ಚಾರಣೆ ಮಾಡಿದ್ರೆ ಒಳ್ಳೆ ಶ್ಲೋಕಗಳು ಕಲ್ತ್ಕೊಂಡ್ರೆ ತಪ್ಪೇನೂ ಅಲ್ಲ. ಬಟ್ ನಮ್ಗೆ ಅಷ್ಟೊಂದು ಟ್ಯಾಲೆಂಟ್ ಎಲ್ಲಿದೆ? ನಾವೆಲ್ಲ ಕಲಿಯುಗದವ್ರಿಗೂ ಎಲ್ರಿಗೂ ಇರತ್ತಾ? ಕೆಲವ್ರಿಗೆ ಬರ್ಬೋದು, ಕೆಲವ್ರೆಲ್ಲ ಟ್ಯಾಲೆಂಟ್ ಇರ್ಬೋದು, ಒಳ್ಳೇದು, ಅವ್ರ ಪ್ರಚಾರಕ್ಕೆ ಯೂಸ್ ಮಾಡ್ಕೊಳ್ಳಿ ಅದು ಅಲ್ವಾ? ಸೊ ನಾವು ಶೋ ಮೇಲೆ ಹೋಗಲ್ಲ. ಆಕ್ಚುಲಿ ನಮ್ದೇನಾದ್ರು ಎಲ್ಲ ಒಳಗಡೆಯಿಂದ ಟ್ರಾನ್ಸ್ಫಾರ್ಮೇಶನ್ ಅಲ್ವಾ? ಕೃಷ್ಣ ಕಾನ್ಶಿಯಸ್ ಡಿವೋಟಿ ಅಂದ್ರೆ ಅವನು ಒಳಗಡೆಯಿಂದ ಅವನು ಸನ್ಯಾಸಿ ಅಂತ ಅರ್ಥ. ಹೊರಗಡೆಯಿಂದ ಅವನು ಫ್ಯಾಮಿಲಿ ಮ್ಯಾನ್ ತರ ಕಾಣಿಸ್ಕೊತಾನೆ, ಬಟ್ಟೆ ಗಿಟ್ಟ ಹಾಕೊಂಡು ಓಡಾಡ್ಕೊಂಡಿರ್ತಾನ, ಹೊರಗಡೆಯಿಂದ ಅಷ್ಟೇ, ಹೊರ ನೋಟಕ್ಕೆ. ಒಳಗಡೆ ಅವನು ಫುಲ್ಲಿ ಡಿಟ್ಯಾಚ್ಡ್. ಅವನು ಇಸ್ ಆಲ್ವೇಸ್ ಕೃಷ್ಣ ಅಷ್ಟೇ. ಕೃಷ್ಣ ಕಾನ್ಶಿಯಸ್ ಅಂದ್ರೆ ಇಸ್ ಅ ಡಿಟ್ಯಾಚ್ಡ್ ಪರ್ಸನ್, ಅಂದ್ರೆ ವೈರಾಗಿ. ಅವನು ವೈರಾಗಿತನ ಯಾರಿಗೂ ಬರಲ್ಲ, ಅದು ಸುಮ್ನೆ ಬರಲ್ಲ. ಸುಮ್ನೆ ಯಾರು ಕೊಡೋದಕ್ಕೂ ಆಗಲ್ಲ. ಯಾವ ದೇವತೆಗಳು ಅದು ಕೊಡೋಕ್ಕಾಗಲ್ಲ. ಅವ್ರು ಯಾರು ವೈರಾಗಿಗಳಲ್ಲ. ಓನ್ಲಿ ಕೃಷ್ಣ ಇಸ್ ದ ಪ್ಯೂರ್ ವೈರಾಗಿ. ಫುಲ್ಲಿ ಡಿಟ್ಯಾಚ್ಡ್ ಅಂದ್ರೆ ಓನ್ಲಿ ಕೃಷ್ಣನೇ. ಗೊತ್ತಾ? 6 ಐಶ್ವರ್ಯಗಳಲ್ಲಿ ಜ್ಞಾನ ವೈರಾಗ್ಯ ಇದೆ ಅಲ್ವಾ? ಜ್ಞಾನ, ಪೂರ್ತಿ ಜ್ಞಾನ ಕೃಷ್ಣನಲ್ಲಿದೆ, ಪೂರ್ತಿ ವೈರಾಗ್ಯನು ಕೃಷ್ಣನಲ್ಲೇ ಇರೋದು, ಯಾರಲ್ಲೂ ಇಲ್ಲ. ಅಂಡ್ ಅವನ್ ಭಕ್ತನಿಗೆ ಮಾತ್ರ ಪೂರ್ತಿ ಜ್ಞಾನ ವೈರಾಗ್ಯ ಬರಕ್ ಸಾಧ್ಯ. ಅದಕ್ಕೆ ಅವನ್ ಭಕ್ತರೆಲ್ಲ ಸನ್ಯಾಸಿಗಳು, ಕ್ರಿಯೇಟರ್. ನಾವು ಸನ್ಯಾಸಿನ ಬರೀ ಖಾದಿ ಬಟ್ಟೆ ಹಾಕೊಂಡ್ ಮಾತ್ರಕ್ಕೆ ಸನ್ಯಾಸಿ ಅಂತ ಅಲ್ಲ, ಅದೆಲ್ಲ ಡೆಫಿನೇಷನ್. ಆಕ್ಚುಲಿ ಸನ್ಯಾಸಿ ಅಂದ್ರೆ ಯಾರು ಕೃಷ್ಣ ಕಾನ್ಶಿಯಸ್ ಪೂರ್ತಿಯಾಗಿ, ಅವನೇ ಸನ್ಯಾಸಿ, ಅವನೇ ವೈರಾಗಿ, ಅವನೇ ನಿಜವಾದ ಗುರು ಅಂತ ಅರ್ಥ. ಗೊತ್ತಾಯ್ತಾ? ಸೊ ಹಾಗಾಗಿ ಅಂತ ವ್ಯಕ್ತಿಗೆ ಈ ಪ್ರಾಪಂಚಿಕ ಇದೆಲ್ಲ ಏನ್ ಅವ್ನಿಗೆ ಡಿಸ್ಟರ್ಬ್ ಮಾಡೋದಕ್ಕೆ ಸಾಧ್ಯ? ಈಗ ಎಷ್ಟು ಜನ ಹೇಳ್ತಾರಲ್ವ ಡಿವೋಟಿಸ್, ಮಾತಾಜಿ ಇವಾಗ ನಾವು ಟಿವಿ ನೋಡೋದೇ ಕಮ್ಮಿ ಮಾಡ್ಬಿಟ್ಟಿದೀವಿ ಮಾತಾಜಿ. ಮುಂಚೆಲ್ಲ ಸಿನಿಮಾ ನೋಡ್ತಾ ಇದ್ವಿ ನಾವು, ಇವಾಗ ಸೀರಿಯಲ್ ಎಲ್ಲ ನೋಡ್ತಾನೆ ಇಲ್ಲ. ಏನೋ ನೋಡ್ಬೇಕಂತ ಅನ್ಸಲ್ಲ. ಏನಿದೆ ಅದ್ರಲ್ಲಿ ಆ ಕತೆ ಕೇಳಿದ್ರೆ ತಲೆ ಕೆಟ್ಟಂಗ ಅನ್ಸುತ್ತೆ. ಆ ಕತೆನೋ ಅವ್ರದ್ದು, ಆ ಸಿನಿಮಾನೋ, ಆಕ್ಟಿಂಗು, ಅದು ಅರ್ಧ ಗಂಟೆ ಏನಿದೆ ಅದ್ರಲ್ಲಿ ಎಂಜಾಯ್ ಮಾಡೋದು ಅನ್ಸುತ್ತೆ. ರುಚಿ ಹೋಗ್ಬಿಡುತ್ತೆ ನಮ್ಗೆ ಅಲ್ವಾ?
ಅದ್ ಹೆಂಗೆ ಟ್ರಾನ್ಸ್ಫಾರ್ಮೇಶನ್? ಯಾರು ಒತ್ತಾಯ ಮಾಡಿದ್ರೆ, ಯಾರು ಹೋಗಿ ಟಿ ವೈರ್ ಏನಾರು ಕಟ್ ಮಾಡಿದಾರ? ನಮಗೆ ಆ ವಸ್ತು ಜೊತೆ ಕನೆಕ್ಷನ್ ಕಟ್ ಆಗ್ಬಿಡುತ್ತೆ ಅಲ್ವಾ? ಆ ಇಂದ್ರಿಯ ವಸ್ತುದ ಮೇಲೆ ನಮಗೆ ಭೋಗ ಮಾಡ್ಬೇಕು ಅನ್ನೋ ಪ್ರವೃತ್ತಿ ಹೋಗ್ಬಿಡುತ್ತೆ. ಆ ಇಂದ್ರಿಯ ವಸ್ತು ಏನು ಲೆಕ್ಕಕ್ಕಿಲ್ಲ ಆಗ್ಬಿಡುತ್ತೆ ನಮ್ಗೆ. ಅದು ನಾಲೆಜ್ ಅಂದ್ರೆ ದಟ್ ಈಸ್ ಓನ್ಲಿ ನಾಲೆಜ್. ಅದೇ ಜ್ಞಾನ ಅಂದ್ರೆ. ಆಯ್ತಾ? ಅದಂದ್ರೆ ನಾವು ಜ್ಞಾನದಿಂದ ಜೀವನ ಮಾಡಿದ್ರೆ, ಬುದ್ಧಿಯಿಂದ, ಅದು ಪರ್ಫೆಕ್ಟ್. ದಟ್ ಇಸ್ ದ ಪರ್ಫೆಕ್ಟ್ ವೇ ಆಫ್ ಲಿವಿಂಗ್ ಆಕ್ಚುಲಿ. ನಾಟ್ ದಟ್ ಕೃಷ್ಣ ಭಕ್ತರನ್ನ ಮಾತ್ರಕ್ಕೆ ಹೋಗ್ಬಿಟ್ಟು ಕಾಡಲ್ಲಿ ಕುತ್ಕೋಬೇಕು. ನಾವು ಎಲ್ಲಿದ್ರು ಕಾಡಲ್ಲಿ ಇದ್ದಂಗೆ ಆಕ್ಚುಲಿ. ನಾವ್ ಎಲ್ಲಿದ್ರು ವೃಂದಾವನದಲ್ಲಿ ಇದ್ದಂಗೆ ಅಲ್ವಾ? ಸಪ್ರೇಟ್ ನಾವು ಕಾಡಿಗೆ ಹೋಗ್ಬೇಕಾಗಿಲ್ಲ. ಕಾಡಿಗೆ ಹೋಗೋರೆಲ್ಲ ಏನ್ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲ ಅಲ್ವಾ? ಅಲ್ಲೋಗುವವರು ಊರಿನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಹಿಮಾಲಯಕ್ಕೆ ಹೋದ್ರು ಅಲ್ಲೂ ಅದೇ ಯೋಚನೆ, ಅವರಿಗೆ ಮನೆಯದೇ ಯೋಚನೆ. ಏನ್ ಪ್ರಯೋಜನ? ಎಲ್ರಿಗೂ ಅರ್ಥ ಆಗ್ತಿದೆಯಾ ನಾ ಹೇಳ್ತಾ ಇರೋದು? ಸುಮ್ನೆ ಹೊರನೋಟಕ್ಕೆ ಅಲ್ಲ, ನಾವು ನಂಬೋದಿಲ್ಲ ಈ ಡಿಟ್ಯಾಚ್ಮೆಂಟ್ ಅನ್ನೋದು. ಒಳಗಡೆಯಿಂದ ಬರ್ಬೇಕದು. ಅದು ಕೃಷ್ಣ ಕಾನ್ಶಿಯಸ್ನೆಸ್ ತುಂಬಾ ಪವರ್ಫುಲ್. ಅದು ಕೃಷ್ಣ ಪ್ರಜ್ಞೆ, ಕೃಷ್ಣಸ್ ಪ್ಯೂರ್ ಡಿವೋಟಿ, ಕೃಷ್ಣನ ನಾಮ ತರ ತುಂಬಾ ಎಷ್ಟು ಶಕ್ತಿ ಇದೆ ಅಂತ ಹೇಳಕ್ಕೂ ಆಗಲ್ಲ. ಅದಕ್ಕೆ ನಾವೇನದನ್ನ ಅರಿಯಕ್ಕೆ ಆಗಲ್ಲ ಆಕ್ಚುಲಿ. ಕ್ಯಾನ್ ನೆವರ್ ಎಸ್ಟಿಮೇಟ್ ದ ಪವರ್ ಆಫ್ ಕೃಷ್ಣ ಆಕ್ಚುಲಿ. ಅಷ್ಟು ಶಕ್ತಿಶಾಲಿ ಕೃಷ್ಣ. ಸಾಧಾರಣ ಜೀವಿಗಳನ್ನ, ಎಷ್ಟೆಷ್ಟು ಪಾಪಿ ಜೀವಿಗಳನ್ನ ಉದ್ಧಾರ ಮಾಡೋದಕ್ಕೆ ಚೈತನ್ಯ ಮಹಾಪ್ರಭು ಹರಿನಾಮ ಕೊಟ್ಟಿದ್ದಾರೆ. ಯಾವ ಮಾರ್ಗದಿಂದ ಸಾಧ್ಯ ಇಲ್ಲ. ಯಾಗ, ಯಜ್ಞ, ಹೋಮ ಯಾವುದು ಹೇಳಲಿಲ್ಲ. ದಾನ, ತಪ ಇದು ಯಾವುದು ಹೇಳಿಲ್ಲ. ಇಲ್ಲಿ ಹರಿನಾಮನೇ ಹೇಳಿತ್ತು ಅಲ್ವಾ? ಮಿಥ್ಯಾಂಕಾರಿ ಮನುಷ್ಯನು ತನ್ನನ್ನು ತಾನು ಏನೆಂದು ಯೋಚಿಸುತ್ತಾನೆ. ಯಾರು ಹೇಳ್ತಾರೆ ಪ್ರಶ್ನೆಗೆ ಉತ್ತರ? ಮಿಥ್ಯಾಂಕಾರದಲ್ಲಿರೋನು ಅವನ ಬಗ್ಗೆ ಅವನು ಏನಂತ ಯೋಚನೆ ಮಾಡ್ತಾನೆ? ನನ್ನಿಂದಲೇ ಎಲ್ಲ ಆದದ್ದು, ನಾನೇ ಎಲ್ಲ ಮಾಡೋದು ಅಂತ ಯೋಚಿಸ್ತಾನೆ ಮಾತಾಜಿ. ನನ್ನಿಂದನೇ ನಡೀತಿರೋದು. ನನ್ನಿಂದಲೇ ಎಲ್ಲ ಆಗಿದ್ದು ಮಾತಾಜಿ, ಅಂತ. ಇನ್ನೊಂದ್ ಡೈಲಾಗ್ ಇದೆ ಅಲ್ಲ ಮಾತಾಜಿ, ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಂತ. ಅದೊಂದು ಐ ಹೇಳ್ತಾರೆ. ಆಮ್ ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಹುಡುಗರು ಅದೇ ಐ ಆಮ್ ಗ್ರೇಟ್ ಅಂತ ಹೇಳೋದಕ್ಕೆ ಹಂಗ ಹೇಳ್ತಾರೆ. ಐ ಆಮ್ ಗ್ರೇಟ್ ಅಲ್ಲ, ಸುಮ್ನೆ ಟೈಮ್ ಪಾಸ್ ಮಾತು. ಮಿಥ್ಯಾಂಕಾರ ರಹಿತನಾಗಿರುವ ಮನುಷ್ಯನು ತನ್ನ ಸ್ಥಿತಿಯ ಬಗ್ಗೆ ಏನೆಂದು ಯೋಚಿಸುತ್ತಾನೆ. ಮಿಥ್ಯಾಂಕಾರ ಇಲ್ದೇ ಇರೋವನು, ಅವನ ಬಗ್ಗೆ ಅವನು ಏನಂತ ಭಾವಿಸ್ತಾನೆ ನೋಡಿ. ಯಥಾರ್ಥವಾಗಿ ತಾನು ನಿತ್ಯ ಜ್ಞಾನಾನಂದನಾದ ಪರಮ ಪ್ರಭುವಿನ ವಿಭಿನ್ನಾಂಶ ಎಂಬುದು ಅವನಿಗೆ ಗೊತ್ತು. ಹೇಗೋ ಏನೋ ತಾನು ಜೀವನದ ಭೌತಿಕ ಕಲ್ಪನೆಯಲ್ಲಿ ಸಿಲುಕಿಕೊಂಡಿದ್ದೇನೆ ಎಂಬುದಾಗಿ ಅವನು ಕಂಡುಕೊಳ್ಳುತ್ತಾನೆ ಅಲ್ವಾ? ಈ ಪ್ರಪಂಚಕ್ಕೆ ನಾ ಸೇರಿದವನಲ್ಲ, ಆದ್ರೆ ಹೇಗೋ ಏನೋ ನನ್ನ ಕರ್ಮದಿಂದ ನಾ ಇಲ್ಲಿ ಬಂದ್ಬಿಟ್ಟಿದ್ದೀನಿ. ಈ ಪ್ರಪಂಚ ನಂಗೆ ಸೇರಿದ್ದಲ್ಲ. ಈ ಪ್ರಪಂಚದ ವ್ಯಕ್ತಿಗಳು ಯಾರು ನಮ್ಮೋರಲ್ಲ. ನಮ್ಮೋರಂದ್ರೆ ಯಾರು? ಆ ನಿಜವಾದ ಸೃಷ್ಟಿಕರ್ತ ಒಬ್ನೇ ಅಲ್ವಾ? ಸೊ ಇದು ಕರೆಕ್ಟ್ ಅಹಂಕಾರ, ಫಾಲ್ಸ್ ಅಹಂಕಾರ ಅಲ್ಲ. ಇದು ಟ್ರೂ ಅಹಂಕಾರ. ಅಂದ್ರೆ ನಮ್ಗೆಲ್ರಿಗೂ ಅಸ್ತಿತ್ವ ಇದೆ. ಅಸ್ತಿತ್ವ ಇಲ್ಲ, ನಾವು ಶೂನ್ಯ ಅಲ್ಲ, ಶೂನ್ಯ ಆಗೋಗಿದ್ದಿಲ್ಲ ಸತ್ತೋದ್ಮೇಲೆ. ನಾವು ಹೋದ್ಮೇಲೂ, ಭಗವಂತನ ಧಾಮಕ್ಕೆ ಹೋದ್ಮೇಲೂ ನಾವು ಸಪ್ರೇಟ್ ಜೀವಿಯಾಗಿರ್ತೀವಿ. ನಮಗೂ ಎಲ್ಲ ಭಾವನೆಗಳಿರುತ್ತೆ, ಎಲ್ಲ ಇರುತ್ತೆ. ನಮ್ಗೊಂದು ಸಪ್ರೇಟ್ ಐಡೆಂಟಿಟಿ ಇದೆ. ಆದ್ರೆ ಅದು ರಿಯಲ್ ಐಡೆಂಟಿಟಿ. ಅದು ವಾಟ್ ಈಸ್ ದಟ್ ರಿಯಲ್ ಐಡೆಂಟಿಟಿ? ದಟ್ ಈಸ್ ಐ ಆಮ್ ಕೃಷ್ಣಸ್ ಇಟರ್ನಲ್ ಸರ್ವೆಂಟ್ ಅನ್ನೋದು. ದಟ್ ಇಸ್ ಓನ್ಲಿ ಐಡೆಂಟಿಟಿ ದಟ್ ಇಸ್ ರಿಯಲ್. ಅಂದ್ರೆ ಕೊನೆಯವರೆಗೂ ಅದೊಂದೇ ಉಳ್ಕೊಳ್ಳೋದು, ಇನ್ನೇನು ಉಳ್ಕೊಳ್ಳೋದ. ಬಾಕಿ ಎಲ್ಲ ಕಳ್ಸ್ಕೊಂಡು ಹೋಗುತ್ತೆ ನಿಂದ ಅಲ್ವಾ? ಸೊ ಹಾಗಾಗಿ ಅವನು ಇಲ್ಲಿದ್ದ ಮೇಲೆ ಆತರ ಭಾವಿಸ್ತಾನೆ. ಹೇಗೋ ಏನೋ ಇಲ್ಲಿ ಬಂದ್ಬಿಟ್ಟಿದ್ದೀನಿ, ನಾನು ಇಲ್ಲಿ ಮಾಡ್ಬೇಕಾಗಿರೋದು ಇಷ್ಟೊಂದು ಸೇವೆ, ಅವನ್ನ ಸೇರಿಸ್ಕೊಂಡು ನಾನು ಕೆಲಸ ಮಾಡಬೇಕು.
ಅಲ್ವಾ? ಮಿಥ್ಯಾಹಂಕಾರದಿಂದಾಗಿ ವ್ಯಕ್ತಿಯು ಹೇಗೆ ದಿಗ್ಮೂಢನಾಗುತ್ತಾನೆ, ಅದು ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ? ದೀರ್ಘಕಾಲ ಇಂದ್ರಿಯ ತೃಪ್ತಿಗಾಗಿ ಬಹುಕಾಲ ದುರುಪಯೋಗ ಮಾಡಿಕೊಂಡಿದ್ದರಿಂದ ನಿಜವಾಗಿಯೂ ಅಹಂಕಾರವು ಅವನನ್ನು ದಿಗ್ಮೂಢನನ್ನಾಗಿ ಮಾಡಿದೆ. ಅದರಿಂದ ಕೃಷ್ಣನೊಂದಿಗೆ ತನ್ನ ನಿತ್ಯ ಸಂಬಂಧವನ್ನು ಮರೆತು ಬಿಡುತ್ತಾನೆ ಅಲ್ವಾ? ಅದೇ ಈ ಲೈಫ್ ಆಫ್ಟರ್ ಲೈಫ್ ನಾವೇನೋ ಜನ್ಮಾಂತರ ಇಂದ್ರಿಯ ಸುಖದ ಹಿಂದೆ ಬಿದ್ರೆ, ಇಂದ್ರಿಯ ಸುಖದ ಚಕ್ರದಲ್ಲಿ ಸಿಹಾಕೊಂಡ್ರೆ ನಾವು ಸುಳ್ಳು ಅಹಂಕಾರದ ವಶದಲ್ಲಿ ಸಿಹಾಕೊಂಡ್ಬಿಡ್ತೀವಿ ಅಷ್ಟೆ. ಅದ್ರ ವಶದಲ್ಲೇ ನಾವು ಇದ್ಬಿಡ್ತೀವಿ ಅಷ್ಟೆ, ಹೊರಗೆ ಬರಕ್ಕಾಗದೇ ಇಲ್ಲ ನಮ್ಗೆ. ಯಾಕಂದ್ರೆ ಇಂದ್ರಿಯ ಸುಖ ಮಾಡ್ತಾ 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 ಆ ಇಂದ್ರಿಯ ನಾನೇ ಅಂತ ಭಾವಿಸ್ತೀನಿ, ಈ ಶರೀರ ನಾನೇ ಅಂತ ಭಾವಿಸ್ತೀನಿ ಅಲ್ವಾ? ಈ ಇಂದ್ರಿಯ ನಂದು ಅಂದ್ಕೋತೀವಿ, ನಾನೇ ಇದು ಅನ್ಕೋತೀವಿ. ಅವಾಗ ಅದು ರಾಂಗ್ ಅಲ್ವಾ? ಅದು ತಪ್ಪಲ್ವಾ? ಅಲ್ಲಾಗಿ ಆತರ ನಾವು ಮಾಡಿ 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 ಜನ್ಮಾಂತರ ನಮ್ಮನ್ನ ನಾವು ಅದ್ ಅಲ್ಲ ಅಂತ ಇವಾಗ ನಮಗ್ ಗೊತ್ತಾಗ್ತಾ ಇದೆ ಭಗವದ್ಗೀತೆ ಜ್ಞಾನದಿಂದ. ನಾವು ಅಲ್ಲ 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 ಅನ್ನೋದು ನಾವ್ ಎಷ್ಟು ಕಾಲ ಮಾಡ್ಬೇಕಾಗಾರೆ? ನಾವಿದು ಅಂತ ನಾವು ಇಷ್ಟು ಕಾಲ ಮಾಡಿದ್ದೀವಿ ಅಲ್ವಾ? ಅರ್ಥ ಆಗ್ತೀಯ ನಾನು ಮಾತಾಡ್ತಾ ಇರೋದು? ನಾನ್ ಈ ಶರೀರ, ನಾನಿದು ಅಂತ ನಾವ್ ಅನ್ಕೊಂಡು ಇಷ್ಟು ಜನ್ಮ ನಾವ್ ಎಂಜಾಯ್ ಮಾಡಿದೀವಿ. ಇವಾಗ ಅದನ್ನ ಅನ್ಲರ್ನಿಂಗ್ ಮಾಡ್ಬೇಕಲ್ವಾ? ಅಂದ್ರೆ ಅದು ನಾವು ಅಲ್ಲಲ್ಲ, ನಾನು ನಿಜವಾಗ್ಲೂ ಜೀವಿ, ಭಗವಂತನ ಅಂಶ. ನಾನು ಇಂದ್ರಿಯ ಸುಖ ಪಡ್ಕೋತಾ ಇರೋದು ನನಗೋಸ್ಕರ ಪಡ್ಕೋಬಾರ್ದು, ನಾನು ಇಂದ್ರಿಯಗಳಿಂದ ಕೃಷ್ಣನ ಸೇವೆ ಮಾಡ್ಬೇಕು. ಇದನ್ನ ನಾವು ಮತ್ತೆ ಎಷ್ಟೋ ಕಾಲ ಮಾಡ್ಬೇಕಲ್ವಾ? ಅಷ್ಟು ಕಾಲ ಮಾಡಿದ್ರೆ ಅವಾಗ ನಮ್ಗೆ ಮಂದಟ್ಟಾಗತ್ತೆ, ನಾನು ಇಂದ್ರಿಯ ಸುಖಕ್ಕೋಸ್ಕರ ಅಲ್ಲ ಹುಟ್ಟಿರೋದು ಅಂತ ಅಲ್ವಾ? ಇಂದ್ರಿಯ ಸುಖ ಇರೋದು ಯಾರಿಗೆ? ಹಂದಿಗಳಿಗೂ ಇದೆ ಅಂತ ಹೇಳ್ತಾರೆ ಪ್ರಭುಪಾದ, ಅದೇ ಹೇಳ್ತಾರೆ. ಪ್ರಾಣಿಗಳಿಗೂ ಮತ್ತೆ ಇದು ಲಾಜಿಕ್ ಕೂಡ ಇದು. ಪ್ರಾಣಿಗಳಿಗೂ ತುಂಬಾ ಎಂಜಾಯ್ಮೆಂಟ್ ಸಿಗತ್ತೆ, ಅದು ತುಂಬಾ ಚೆನ್ನಾಗಿ ಒಳ್ಳೆ ಮೈಥುನ ಮಾಡ್ಕೊಳ್ಳುತ್ತೆ. ಅದು ಏನು ಚಾನ್ಸ್ ಬಿಟ್ಕೊಳ್ಳಲ್ಲ. ಅದು ಯಾರ ಜೊತೆ ಬೇಕಾದ್ರು, ಅದಕ್ಕೇನು ಲಿಮಿಟೇಷನ್ ಅನ್ನೋದೇನು ಲಂಗು ಲಗಾಮ್ ಇಲ್ಲ ಅದಕ್ಕೆ. ಸಂಬಂಧ ಗಿಂಬಂಧ ಏನು ಇಲ್ಲ ಅದಕ್ಕೆ. ಮಗು ಮಗಳು ಯಾವ ಸಂಬಂಧ ಇಲ್ಲ ಅದಕ್ಕೆ. ಸೊ ಬೇಕಾದಷ್ಟು ಎಂಜಾಯ್ ಮಾಡುತ್ತೆ. ಅದಕ್ಕೂ ಅದ್ರ ಶರೀರದಲ್ಲೂ ಬೇಕಾದಷ್ಟು ಎಂಜಾಯ್ಮೆಂಟ್ ಕೊಟ್ಟಿದ್ದಾನೆ ಕೃಷ್ಣ. ಅಂದ್ರೆ ಇಂದ್ರಿಯ ಸುಖಾನೇ ಪಡ್ಕೋಬೇಕು ಅಂತ ಇದ್ರೆ ನಮಗೆ ಪ್ರಾಣಿ ಶರೀರದಲ್ಲೂ ಸಿಗತ್ತೆ. ಅದಕ್ಕೆ ಮನುಷ್ಯ ಶರೀರ ಯಾಕೆ ಅಲ್ವಾ? ಮನುಷ್ಯ ಶರೀರ ಪಡ್ಕೊಂಡ್ಮೇಲೆ ಮನುಷ್ಯನ್ ತರ ನಾವು ನಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಪ್ರಕೃತಿ ನಮ್ಗೆ ಪನಿಷ್ಮೆಂಟ್ ಕೊಟ್ಟೇ ಕೊಡತ್ತೆ. ನಿನ್ ಜೀವನ ಎಲ್ಲ ಇಂದ್ರಿಯ ಸುಖ ಮಾಡಿದೆ, ಹಾಗಾಗಿ ನೀನ್ ಈ ಶರೀರ ಪಡ್ಕೊಂಡು ಏನ್ ಮಾಡಿದೆ ನೀನ್ ಅಲ್ವಾ? ಜಸ್ಟಿಫೈ ಮಾಡ್ಬೇಕಲ್ವಾ? ನಾವು ಜಸ್ಟಿಸ್ ಕೊಡ್ಬೇಕಲ್ವಾ? ನ್ಯಾಯ ಮಾಡ್ಬೇಕಲ್ವಾ? ಸುಮ್ನೆ ಕೆಲ್ಸ ತಗೊಂಡು ಸಂಬಳ ತಗೊಳಕ್ ಆಗಲ್ಲ, ಕೆಲ್ಸ ಮಾಡ್ಬೇಕಲ್ಲಿ. ನೌಕರಿ ಬಂತಲ್ಲ ಅಂತ ಕೂತ್ಕೊಂಡಿರಕ್ಕಾಗಲ್ಲ, ಎಂಜಾಯ್ ಮಾಡಕ್ಕಾಗಲ್ಲ, ಹೋಗಿ ಕೆಲ್ಸ ಮಾಡ್ಬೇಕು ಅಲ್ಲ. ನಾ ಕೆಲ್ಸ ಮಾಡಲ್ಲ, ಬರೀ ನಾನು ಸಂಬಳ ತಗೊಂಡು ಎಂಜಾಯ್ ಮಾಡ್ತೀನಿ ಅಂದ್ರೆ ಅದು ನಮ್ ಬುದ್ಧಿ. ಆಕ್ಚುಲಿ ಮನುಷ್ಯ ದೇಹ ಸಿಕ್ಬಿಡುದು ನನಗೆ ಭಗವಂತನ ಕೃಪೆಯಿಂದ, ಬಟ್ ನಾನು ಇದನ್ನ ಸರಿಯಾದ ವ್ಯಕ್ತಿಗೆ ನಾವು ಸೇವೆ ಮಾಡ್ತಾ ಇಲ್ಲ. ಯಾರಿಂದ ಸಿಕ್ಕಿದ್ಯೋ ನಾವು ಅವನನ್ನೇ ಬಿಟ್ಬಿಟ್ಟಿದೀವಿ ನಾವು ಅಲ್ಲ. ಇದು ನಡೀತಾ ಇದೆ ಆಕ್ಚುಲಿ ನಮ್ ಜೀವನದಲ್ಲಿ. ಎಷ್ಟು ಒಳ್ಳೆ ಒಳ್ಳೆ ಪ್ರಶ್ನೆ ಇದೆ. ನಾವು ನಿಯಾಮಕರಲ್ಲ ಎಂಬುದನ್ನು ಹೇಗೆ ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು? ಯಾರು ಉತ್ತರ ಕೊಡ್ತೀರ ಅದಕ್ಕೆ? ಹರೇ ಕೃಷ್ಣ. ನಾವು ನಿಯಾಮಕರಲ್ಲ ಅಂದ್ರೆ ನಾವು ಕಂಟ್ರೋಲರ್ಸ್ ಅಲ್ಲ ಅಲ್ವಾ? ಅಲ್ವಾ ಮಾತಾಜಿ? ನಿಯಾಮಕರಲ್ಲ ಅಂದ್ರೆ ಇದರ್ಥ ಅದೇ ಅಲ್ವಾ? ಅಂದ್ರೆ ನಾವು ಅದೇ ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋರಲ್ಲ ಅಂತ. ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ನಾವು ನಿಯಾಮಕರಲ್ಲ ಎಂಬುದನ್ನು ಹೇಗೆ ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು? ಯು ಆರ್ ನಾಟ್ ದ ಕಂಟ್ರೋಲರ್ಸ್. ಕಂಟ್ರೋಲರ್ ಯಾರು? ಕೃಷ್ಣ ಭಗವಂತ. ಎಲ್ಲರನ್ನು ಪ್ರಪಂಚದಲ್ಲಿ ಎಲ್ಲರನ್ನು ಕಂಟ್ರೋಲ್ ಮಾಡ್ತಿರೋದು ಅವನೇ ಅಲ್ವಾ? ಭಗವಂತ ಈ ಶರೀರದಲ್ಲಿ ಇಲ್ಲ ಅಂದ್ರೆ ನಾವು ಬದುಕಕ್ ಆಗತ್ತ? ಯಾರು ನೋಡಿ ಇಂಡಿಪೆಂಡೆಂಟ್ ಆಫ್ ಕೃಷ್ಣ ಅಲ್ಲ ನಾವು. ಭಗವಂತನ ಬಿಟ್ಟು ನಾವು ಜೀವನ ಮಾಡಕ್ ಆಗಲ್ಲ ಆಕ್ಚುಲಿ. ಅವನ್ ಸಹಾಯದಿಂದನೇ ನಾವು ಮಾಡ್ತಾ ಇರೋದು ಆಕ್ಚುಲಿ. ಇದೇ ಉದಾಹರಣೆ ಅಲ್ವಾ?
ಇನ್ಯಾರು ಉದಾಹರಣೆ ಕೊಡಿ. ಎಲ್ರಿಗೂ ಈ ಪ್ರಶ್ನೆ ಅರ್ಥ ಆಯ್ತಾ? ಈಗ ನಮ್ ಕಣ್ಣಿದೆಯಪ್ಪ, ಹೌದಾ? ಕಣ್ಣಿಂದ ನಾವು ನೋಡ್ಬೇಕು ಅಂದ್ರೆ ಬೆಳಕ್ ಬೇಕಾ? ಬೆಳಕಿಲ್ಲ ಅಂದ್ರೆ ನೋಡಕ್ಕಾಗತ್ತಾ? ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕಷ್ಟೇ. ಅಷ್ಟೇ, ಊಹೆ ಮಾಡ್ಕೋಬೇಕಷ್ಟೆ. ಕತ್ಲೆದಲ್ಲಿ ನೋಡ್ದಂಗೆ. ನೋಡ್ಬೇಕು ಅಂದ್ರೆ ಲೈಟ್ ಬೇಕು. ಲೈಟ್ ಬೇಕು ಅಂದ್ರೆ ಲೈಟ್ ಯಾರು ಕೊಡ್ತಿರೋದು? ಸೂರ್ಯನ ಶಕ್ತಿ. ಲೈಟಿನಿಂದ ಬರ್ತದೆ ಬೆಳಕು. ಎಲೆಕ್ಟ್ರಿಸಿಟಿ ತಗೊಳ್ಳಿ, ಇಲ್ಲ ಸೂರ್ಯನ ಬೆಳಕು ತಗೊಳ್ಳಿ. ಈ ಲೈಟ್ ಕೂಡ, ದಿಸ್ ಎನರ್ಜಿ ಇಸ್ ಆಲ್ಸೋ ಫಾರ್ಮ್ ಆಫ್ ಲೈಟೇ ಅಲ್ವಾ? ಎಲೆಕ್ಟ್ರಿಸಿಟಿ ಕೂಡ ಕೃಷ್ಣನ ಶಕ್ತಿನೇ ಅಲ್ವಾ? ಅದಲ್ವಾ ಪವರು, ಹೀಟು, ಉಷ್ಣ. ವಿತೌಟ್ ಸನ್ಲೈಟ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಎಲ್ಲದಕ್ಕೂ ನಾವು ಭಗವಂತನ ಮೇಲೆ ನಾವು ನಿರ್ಭರರಾಗಿದ್ದೀವಿ. ಮತ್ ನಾವು ನಮ್ಮನ್ನ ನಾವು ನಿಯಂತ್ರಕರನ್ನ ಹೆಂಗಂತ ಅನ್ಕೊಳಕ್ಕಾಗತ್ತೆ? ನಿಯಾಮಕರಂತ ಅಲ್ಲ. ಮಿಥ್ಯಾ ಅಹಂಕಾರದಿಂದ ನಾವು ಹೇಗೆ ಬಿಡುಗಡೆ ಹೊಂದಬಹುದು? ಯಾರು ಹೇಳ್ತಿರೋದು ಗೊತ್ತಾ? ಮಹಾಮಂತ್ರ ಜಪದಿಂದ. ಓಕೆ, ವೆರಿ ನೈಸ್. ಮತ್ತೆ ಮಾತಾಜಿ, ನಾವು ಮಾಡುವ ಕೆಲಸವೆಲ್ಲವೂ ಕೃಷ್ಣನಿಗೆ ಸಂಬಂಧಿಸಿದ್ದು ಅನ್ಕೊಂಡು ಮಾಡಿದ್ರೆ ನಾವು ಮಿಥ್ಯಾಹಂಕಾರದಿಂದ ಬಿಡುಗಡೆ ಹೊಂದಬಹುದು ಮಾತಾಜಿ. ವೆರಿ ನೈಸ್. ಏನತೇನ ಪ್ರಕಾರೇನ ತಾವ ಕೃಷ್ಣ ನಿವೇಶರಂತ. ಹೆಂಗಾರು ಕೃಷ್ಣನ ಸೇರ್ಸ್ಕೊಂಡ್ ಮಾಡ್ಬೇಕು, ಹಾಗಾಗೋಗುತ್ತೆ. ಓಕೆನಾ? ಮತ್ತೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಮಿಥ್ಯಾಹಂಕಾರವನ್ನು ನಾವು ಹೇಗೆ ಗುರುತಿಸಬಹುದು? ಮಿಥ್ಯಾಹಂಕಾರವನ್ನು ಗೆಲ್ಲಲು ನಾವು ಯಾವ ಉಪಾಯವನ್ನು ಮಾಡುವಿರಿ ನೀವು? ಇದೆ ಜಪ, ಭಗವಂತನ ಸಂಬಂಧದಲ್ಲಿ ಕಾರ್ಯ ಮಾಡೋದು ಅಲ್ವಾ? ಇನ್ನು ಹೆಚ್ಚು ನಾವು ಸಾಧನೆ ಮಾಡೋದು ಅಲ್ವಾ? ಪ್ರೋಗ್ರಾಮ್ನ ನಾವು ಭಕ್ತಿ ಸ್ಟೆಪ್ಸ್ನ ತಗೊಳ್ಳೋದು, ಶಿಕ್ಷಾ ಕಾರ್ಯಕ್ರಮಗಳನ್ನ ತಗೊಳ್ಳೋದು, ಅದಕ್ಕೆ ಬೇಕಾಗಿರೋ ಸಂಬಂಧಿಸಿರೋ ಶಾಸ್ತ್ರ ಓದೋದು, ಪುಸ್ತಕ ಬರೆಯೋದು, ಪ್ರಶ್ನೆ ಉತ್ತರ ಬರೆಯೋದು, ಭಕ್ತರ ಸಾಂಗತ್ಯದಲ್ಲಿರೋದು, ಒಬ್ರಿಗೊಬ್ರು ಸಹಾಯ ಮಾಡೋದು, ಪ್ರಚಾರ ಮಾಡೋದು, ಇದೆಲ್ಲ ಓಕೆನಾ? ಓಕೆ, ನಾಮಾಮೃತ ಓದಿ ಮಾತಾಚಾರ್ಯರು. ಶ್ರೀ ನಾಮಾಮೃತ ಓದ್ಲಾ ಮಾತಾಜಿ? ಮಾತಾಜಿ ಓದಿ. ಶ್ರೀ ನಾಮಾಮೃತ. ಮಹಾಮಂತ್ರದ ಫಲವೇ ಮಿಥ್ಯಾಹಂಕಾರದಿಂದ ಬಿಡುಗಡೆ ಹೊಂದುವುದಾಗಿದೆ. ಭಗವಂತನ ಪವಿತ್ರ ನಾಮದ ಜಪದ ಫಲವು ಮಿಥ್ಯಾಹಂಕಾರದ ಪರಿಕಲ್ಪನೆಯಿಂದ ತನ್ನನ್ನು ತಾನು ಮುಕ್ತಿಗೊಳಿಸುವುದೇ ಆಗಿದೆ ಎಂಬುದನ್ನು ಜಪ ಮಾಡು ತಿಳಿದಿರುತ್ತಾರೆ. ಮಿಥ್ಯಾಹಂಕಾರವು ಈ ಜಗತ್ತಿನ ಸವಲತ್ತುಗಳಿರುವುದು ಕೇವಲ ತನ್ನ ಸುಖಕ್ಕಾಗಿ ಮತ್ತು ತನ್ನ ಇಂದ್ರಿಯ ತೃಪ್ತಿಗಾಗಿ ಮಾತ್ರ ಎಂದು ತಿಳಿಯುವುದರಿಂದ ಉಂಟಾಗಿ ಇಡೀ ಐಹಿಕ ಜಗತ್ತು ನಾನು ಮತ್ತು ನನ್ನದು ಎಂಬ ಈ ಕಲ್ಪನೆಯ ನೆಲೆಯಲ್ಲಿಯೇ ನಡೆಯುತ್ತಿದೆ. ಆದರೆ ವಾಸ್ತವವಾಗಿ ಮಹಾಮಂತ್ರದ ಜಪದ ಫಲವು ಇಂತಹ ಐಹಿಕ ಜಗತ್ತಿನ ಕಲ್ಪನೆಯನ್ನು ದೂರ ಮಾಡುವುದೇ ಆಗಿದೆ. ಶ್ರೀಮದ್ ಭಾಗವತ 2.1.11. ಹರೇ ಕೃಷ್ಣ ಮಹಾಮಂತ್ರದ ಜಪವು ಮಿಥ್ಯಾಹಂಕಾರದಿಂದ ಮುಕ್ತಿಯನ್ನು ಕೊಡುವುದಷ್ಟೇ ಅಲ್ಲದೆ ಆತ್ಮವನ್ನು ಅದರ ಸನಾತನ ಸಹಜ ನೆಲೆಯಾದ ಶುದ್ಧ ಭಕ್ತಿ ಸೇವೆಯಲ್ಲಿ ಕೊಂಡೊಯ್ಯುತ್ತದೆ. ಅಹಂಕಾರವನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ಐಹಿಕ ಸ್ಥಿತಿಯ ತಪ್ಪು ಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವುದೇ ಆಗಿದೆ. ನಾನು ಈ ಭೌತಿಕ ವಸ್ತುವಲ್ಲ, ನಾನು ಆತ್ಮ ಎಂದು ಅರ್ಥ ಮಾಡಿಕೊಳ್ಳುವುದು ಪರಿಪೂರ್ಣತೆಯಲ್ಲ. ನಿರಾಕಾರವಾದಿಗಳು, ಮಾಯಾವಾದಿಗಳು ನಾನು ಈ ಐಹಿಕ ಜಡ ವಸ್ತುವಲ್ಲ, ನಾನು ಈ ದೇಹವಲ್ಲ ಎಂದಷ್ಟೇ ಯೋಚಿಸುತ್ತಾರೆ. ಅದು ಸಾಕಾಗುವುದಿಲ್ಲ. ನಾನು ಈ ಐಹಿಕ ಪ್ರಪಂಚಕ್ಕೆ ಸೇರಿದವನಲ್ಲ ಎಂದು ಯೋಚಿಸುವುದಷ್ಟೇ ಸಾಕಾಗುವುದಿಲ್ಲ. ಮನುಷ್ಯನು ತನ್ನನ್ನು ಆಧ್ಯಾತ್ಮಿಕ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಆಧ್ಯಾತ್ಮಿಕ ಪ್ರಕ್ರಿಯೆ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರ್ವಹಿಸುವುದು. ಆ ನಿಜವಾದ ಆಧ್ಯಾತ್ಮಿಕ ಪ್ರಕ್ರಿಯೆಯ ಜೀವನವೇ ಕೃಷ್ಣ ಪ್ರಜ್ಞೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರದ ಜಪವು ಆತ್ಮದ ಈ ಹುಸಿ ಪರಿಕಲ್ಪನೆಯನ್ನು ಹೊಡೆದೋಡಿಸುವುದಷ್ಟೇ ಅಲ್ಲದೆ
ಮತ್ತಷ್ಟು ಮುಂದುವರೆದು ಶುದ್ಧಾತ್ಮವು ದಿವ್ಯವಾದ ನಿರಂತರವಾದ ಭಗವಂತನ ದಿವ್ಯ ಭಕ್ತಿ ಸೇವೆಯ ಎಲ್ಲಾ ವಿಧಾನವನ್ನು ಅರಿಯುವ ಸ್ಥಿತಿಗೆ ತಲುಪಿಸುತ್ತದೆ. ಇದು ಪ್ರಜ್ಞೆಯ ಬೆಳವಣಿಗೆಯ ಅತ್ಯುತ್ತಮ ಮಟ್ಟವಾಗಿದೆ. ಇದುವೇ ವಿವಿಧ ಜೀವ ಪ್ರಕಾರಗಳಲ್ಲಿ ವಿಕಾಸಗೊಳ್ಳುತ್ತಾ ಜೀವನ ಚಕ್ರಗಳಲ್ಲಿ ಮುಂದುವರಿಯುತ್ತಿರುವ ಭೌತಿಕ ಪ್ರಕೃತಿಯ ಎಲ್ಲಾ ಜೀವಿಗಳ ಜೀವಮಾನದ ಕಟ್ಟಕಡೆಯ ಗುರಿಯಾಗಿದೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದ ಮಾತಾಜಿ. ಇನ್ನೊಂದು ಪ್ರಚಾರದ ಮೂಲ ತತ್ವ, ಇದು ಒಂದ್ಸರಿ ಓದ್ಬಿಡಿ ಮಾತಾಜಿ. ಯಾರು ಇನ್ನೊಬ್ರು ಯಾರು ಓದ್ತೀರಾ? ಮಾತಾಜಿ ನಾ ಓದ್ತೀನಿ ಮಾತಾಜಿ. ಹಾ. ಶುದ್ಧ ಪ್ರಚಾರವೇ ಮೂಲ ತತ್ವವಾಗಿದೆ. ಶುದ್ಧ ಭಕ್ತರು ಕರುಣಾಮಯಿಗಳು ಹಾಗೂ ಪ್ರಚಾರ ಮಾಡಲು ಪ್ರಯತ್ನಿಸುತ್ತಾರೆ. ವ್ಯಕ್ತಿಯೊಬ್ಬನು ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಸಾಧಿಸಿದಾಗ ಅವನು ಲೌಕಿಕ ಪ್ರಪಂಚದಲ್ಲಿ ಯಾತನೆಯನ್ನು ಅನುಭವಿಸುತ್ತಿರುವ ಎಲ್ಲಾ ಜೀವಿಗಳು ವಿಷಯದಲ್ಲಿಯೂ ಸಹಜವಾಗಿಯೂ ಬಹಳಷ್ಟು ಅನುಕಂಪವನ್ನು ಹೊಂದುತ್ತಾನೆ. ಅಂತಹ ಪ್ರಗತಿ ಸಾಧಿಸಿದ ವ್ಯಕ್ತಿಯು ಸಹಜವಾಗಿಯೂ ಜನಸಾಮಾನ್ಯದ ಕಷ್ಟಗಳನ್ನು ಕುರಿತು ಚಿಂತಿಸುತ್ತಾನೆ. ಸಂಕಷ್ಟಗಳನ್ನು ಕುರಿತು ಚಿಂತಿಸುತ್ತಾನೆ. ಪತಿತರು ಹಾಗೂ ಸಂಕಟದಲ್ಲಿರುವ ಮಾನವರು ಬಗ್ಗೆ ವ್ಯಕ್ತಿಯೊಬ್ಬನಿಗೆ ನಿಜವಾಗಿಯೂ ಅನುಕಂಪವಿದ್ದರೆ ಅವನು ಅಂತಹ ಮಾನವನನ್ನು ಲೌಕಿಕ ಪ್ರಜ್ಞೆಯಿಂದ ಆಧ್ಯಾತ್ಮಿಕ ಪ್ರಜ್ಞೆಗೆ ಕಡೆಗೆ ಮೇಲೆತ್ತಲು ಪ್ರಯತ್ನ ಮಾಡಬೇಕು. ಸ್ವತಃ ನಾವೇ ಈ ನಿಯಮಗಳನ್ನು ಅನುಸರಿಸಿದರೆ ಕೃಷ್ಣನು ಅನುಗ್ರಹದಿಂದ ಬೇರೆಯೊಬ್ಬನು ಆಧ್ಯಾತ್ಮಿಕ ಪ್ರಜ್ಞೆಯು ಹಂತಕ್ಕೆ ಮೇಲೆತ್ತಬಹುದು. ನಮ್ಮ ಆಧ್ಯಾತ್ಮಿಕ ಕಾರ್ಯಗಳನ್ನು ಕೈಬಿಟ್ಟು ಕೇವಲ ಇತರರ ದೈವಿಕ ಸೌಲಭ್ಯಗಳ ಕಡೆಗೆ ಗಮನ ನೀಡಿದರೆ ಆಗ ನಾವು ಅಪಾಯಕರ ಸ್ಥಿತಿಗೆ ಪತನ ಹೊಂದುತ್ತೇವೆ. ಹರೇ ಕೃಷ್ಣ ಮಾತಾಜಿ. ಓಕೆ, ಪ್ರತಿಷ್ಠೆ ಕ್ಲಾಸು. ಮತ್ತೆ ನೆಕ್ಸ್ಟ್ ನಾಳೆ ಇನ್ನೊಂದು ಟಾಪಿಕ್ ಮಾಡೋಣ, ಮನಸ್ಸು ಬುದ್ಧಿ ಆತ್ಮ ಕಂಟಿನ್ಯೂಷನ್. ಟೈಮ್ ಆಯ್ತು. ಏನಾದ್ರು ಪ್ರಶ್ನೆ ತಗೋಬಹುದು? ಹರೇ ಕೃಷ್ಣ. ಇದು ರೆಕಾರ್ಡ್ ಕಳ್ಸಿ ಮಾತಾಜಿ, ಇದು ಕಳಿಸ್ಕೊಡ್ತೀನಿ. ಓಕೆನಾ? ಸ್ಟಾಪ್ ಮಾಡೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜಯ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಎಲ್ಲರಿಗೂ ದಂಡದ ಪ್ರಣಾಮ ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.